ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಕ್ಲಾಸ್ ಮಾಡ್ತಾ ಇದ್ವಿ. ಡಿಫ್ರೆನ್ಸಿಯೇಷನ್ ಚಾಪ್ಟರ್ಲಿ 5 ವಿಡಿಯೋಸ್ಗಳು ಕಂಪ್ಲೀಟ್ ಆಗಿತ್ತು. ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ವರೆಗೂ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತಂದರೆ ಏನು, ಅದರ ಡೆರಿವೇಟಿವ್ಸ್ನ ಬರೀತಕ್ಕಂಥದ್ದು ಯಾವ ಥರ ಅನ್ನೋದನ್ನ ನೋಡೋದಾದರೆ, ಫಸ್ಟ್ ಇಂಪ್ಲಿಸಿಟ್ ಅಂಡ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಫಸ್ಟ್ ಅದಂತಂದ್ರೆ ಏನು ಅಂತ ನೋಡೋಣ. ಅದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಡೆರಿವೇಟಿವ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಇಂಪ್ಲಿಸಿಟ್ ಫಂಕ್ಷನ್. ಇಂಪ್ಲಿಸಿಟ್ ಫಂಕ್ಷನ್ ಒಂದು ಫಂಕ್ಷನ್ ಅನ್ನ ನಾವು ಬರೆದಾಗ, ಫಾರ್ ಎಕ್ಸಾಂಪಲ್ ಇವಾಗ ಎಫ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಸಿ, ಈ ತರ ಫಂಕ್ಷನ್ಸ್ ಇದ್ರೆ ಅದನ್ನ ನಾವು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ ಈ ತರ ಇರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಸಮ್ 100, ಈ ತರ ಇರುತ್ತೆ. ಅಂಡ್ ದೆನ್ ಅದೇ ತರ ಒನ್ ಮೋರ್ ಎಕ್ಸಾಂಪಲ್ಸ್ ಗಳನ್ನ ನೋಡ್ತೀರಾ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇರುತ್ತೆ. ಈ ತರ ಇದ್ರೆ ಇದನ್ನ ನಾವು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಇಂಪ್ಲಿಸಿಟ್ ಇಲ್ಲಿ ಎಕ್ಸ್ ಮತ್ತೆ ವೈ ಅಂತಕ್ಕಂಥದ್ದು ಕಂಬೈನ್ಡ್ ಆಗಿರುತ್ತೆ. ಎಲ್ ಎಚ್ ಎಸ್ ಎಲ್ ಆಗ್ಬೋದು ಅಥವಾ ಆರ್ ಎಚ್ ಎಸ್ ಎಲ್ ಆಗ್ಬೋದು, ಕಂಬೈನ್ಡ್ ಆಗಿರುತ್ತೆ. ಒಂದ್ ಕಡೆ ಕಾನ್ಸ್ಟೆಂಟ್ ಇರುತ್ತೆ, 0 ಇರ್ಬೋದು ಅಥವಾ ಎನಿ ಕಾನ್ಸ್ಟೆಂಟ್ಸ್ ಆದ್ರೂ ಇರ್ಬೋದು. ಅದನ್ನ ನಾವು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತಂದ್ರೆ ಅದು ನಿಮ್ಗೆ ನೋಡೋದಕ್ಕೆ ಈ ತರ ಕಾಣಿಸ್ತಾ ಇರುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಈ ಫಾರ್ಮ್ ಅಲ್ಲಿ ಇರುತ್ತೆ. ಆ ತರ ಇದ್ರೆ ಅದನ್ನ ನಾವು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನೋಡ್ತೀರಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ವೈ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x, ಈ ತರ ಇರುತ್ತೆ. ಅದೇ ತರ ಒನ್ ಮೋರ್ ಎಕ್ಸಾಂಪಲ್ಸ್ ನೋಡ್ತೀರಾ ಅಂತಂದ್ರೆ y is equal to some cos x ಪ್ಲಸ್ sin x ಅಂತ ಹೇಳ್ತೀವಿ. cos x ಪ್ಲಸ್ sin x ಅಂತ ಹೇಳ್ತೀವಿ. ಈ ತರ ಇದ್ರೆ ಇದನ್ನು ಕೂಡ ನಾವೇನಂತ ಕರಿತೀವಿ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎರಡಕ್ಕೂ ಕೂಡ ಡಿಫರೆನ್ಸ್ ಏನಾಗಿರುತ್ತೆ ಅಂತಂದ್ರೆ, ಇಲ್ಲಿ x ಮತ್ತೆ y ಕಂಬೈನ್ಡ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ರಿಸಲ್ಟ್ಸ್ ಏನಾಗಿರುತ್ತೆ, y ಒಂದ್ ಕಡೆ ಇರುತ್ತೆ, ಉಳಿದಿರ್ತಕ್ಕಂಥ ಎಲ್ಲಾ ಫಂಕ್ಷನ್ಸ್ ಗಳು ಕೂಡ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರುತ್ತೆ. ನಿಮ್ಗೆ ಈ ಪ್ರಾಬ್ಲಮ್ಸ್ ಗಳನ್ನ ನಿಮ್ಗೆ ಯಾರು ಕೂಡ ಡೆಫಿನೇಷನ್ಸ್ ನ ಕೇಳಲ್ಲ. ಡಿಫೈನ್ ಇಂಪ್ಲಿಸಿಟ್ ಅಥವಾ ಡಿಫೈನ್ ಎಕ್ಸ್ಪ್ಲಿಸಿಟ್ ಅಂತ ಕೇಳಲ್ಲ. ಇನ್ನೇನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಹಾಗಾದ್ರೆ ಒಂದು ಐಡಿಯಾ ಬಂತು. ಇಂಪ್ಲಿಸಿಟ್ ಅಂತಂದ್ರೆ ಎಫ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಸಿ ಫಾರ್ಮ್ ಅಲ್ಲಿ ಇರುತ್ತೆ. ಎಕ್ಸ್ಪ್ಲಿಸಿಟ್ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಫಾರ್ಮ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ಸ್ ಈ ತರ ಇರುತ್ತೆ. ಇದು ಈ ಕಾನ್ಸೆಪ್ಟ್ಸ್ ಮೇಲೆ ನಿಮ್ಗೆ ಡಿಫರೆನ್ಸಿಯೇಷನ್ ಅಲ್ಲಿ 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಇರುತ್ತೆ. ಯೂನಿವರ್ಸಲ್ ಆದ್ರೆ ಕೇಳಬಹುದು, ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಅಲ್ಲಿ ಆದ್ರೆ ಕೇಳಬಹುದು, ಇಲ್ಲ ನೆಕ್ಸ್ಟ್ ಲಾಗರ್ದಮಿಕ್ ಬರುತ್ತೆ. ಟೋಟಲ್ ಆಗಿ 3 ಟಾಪಿಕ್ಸ್ ಗಳಿರುತ್ತೆ. 3 ಟಾಪಿಕ್ಸ್ ಇಂದ 2 ಕ್ವಶನ್ಸ್ ಗಳು ಅರೈಸ್ ಆಗಿರುತ್ತೆ ಫಾರ್ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳನ್ನ ನೋಡೋದಾದ್ರೆ, ಫೈಂಡ್ dy ಬೈ dx ಆಫ್ ದಿ ಫಾಲೋಯಿಂಗ್ಸ್ ಅಂತ ಇದೆ. ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ಈ ತರ ಇದೆ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಪೈ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು dy ಬೈ dx ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನ್ ಮಾಡೋಣ, ಪ್ರಾಬ್ಲಮ್ ನ ಒಂದ್ಸಲ ಬರ್ಕೊಂಡಿದೀವಿ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಪೈ ಅಂತ ಹೇಳಿ ಇವಾಗ ಡಿಫ್ರೆನ್ಶಿಯೇಟ್ ಮಾಡೋಣ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂತಂದ್ರೆ ಈ ತರ ಬರೀತೀರಾ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಗೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಡೆರಿವೇಟಿವ್ ಅಂತಂದ್ರೆ ಅದು 1 ಆಗಿರುತ್ತೆ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ನ ಹಾಗೆ ಕ್ಯಾರಿ ಮಾಡ್ತೀರಾ. ನೆಕ್ಸ್ಟ್ ವೈ ಇದೆ, y ಗೆ ಡೆರಿವೇಟಿವ್ ಬರೀತೀರಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ಗೆ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ ಅಂತಂದ್ರೆ dy ಡಿವೈಡೆಡ್ ಬೈ dx ಆಗಿರುತ್ತೆ. ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ ಪೈ ಇದೆ. ಪೈ ಇಸ್ ಎ ಕಾನ್ಸ್ಟೆಂಟ್. ದ ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಈಕ್ವಲ್ ಟು 0. ದೇರ್ಫೋರ್ ಆದ್ರಿಂದ ಅದನ್ನೇನಂತ ಬರೀತೀರಾ, 0 ಅಂತ ಬರೀತೀರಾ. ನೆಕ್ಸ್ಟ್ ನಮಗೆ dy ಬೈ dx ಬೇಕಾಗಿರುತ್ತೆ. ಈ dy ಬೈ dx ನೆಗೆಟಿವ್ ಇದೆ, ಅದನ್ನ ರೈಟ್ ಸೈಡ್ ಕಳಿಸಿ. ರೈಟ್ ಸೈಡ್ ಗೆ ಕಳಿಸಿದಾಗ ನಿಮ್ಗೆ ಆನ್ಸರ್ ಏನಾಗಿರುತ್ತೆ, dy ಡಿವೈಡೆಡ್ ಬೈ dx ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಲೆಫ್ಟ್ ಸೈಡ್ ಏನಿರುತ್ತೆ ನಿಮಗೆ 1 ಇರುತ್ತೆ. dy ಬೈ dx ಇಸ್ ಈಕ್ವಲ್ ಟು 1 ಅಂತ. ಇದನ್ನ ನಿಮ್ಗೆ 2 ಮಾರ್ಕ್ಗೆ ಕೇಳ್ತಾರೆ. ನೆಕ್ಸ್ಟ್ ಮಾರ್ಚ್ 2014 ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ 2 ಮಾರ್ಕ್ಗೆ. y ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಇದೆ. ಅದಕ್ಕೆ ನಾವು dy ಬೈ dx ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫೈಂಡ್ dy ಬೈ dx ಅಂತ ಹೇಳಿರ್ತಾರೆ. ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ, ಒಂದ್ ಸೆಕೆಂಡ್ ಪ್ರಾಬ್ಲಮ್ ನ ಒಂದ್ಸಲ ನೋಟ್ ಮಾಡಿರ್ತೀರಾ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ. ಫಸ್ಟ್ ಇಲ್ಲಿ y ಇದೆ, y ಗೆ ಡೆರಿವೇಟಿವ್ ಬರೀತೀರಾ.
y ಗೆ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ x ಅಂತಂದ್ರೆ ಅದನ್ನ ಏನಂತ ಬರೀಬಹುದು dy ಡಿವೈಡೆಡ್ ಬೈ dx ಅಂತ ಬರೀಬಹುದು. ನೆಕ್ಸ್ಟ್ ಯಾವ ಸೈನ್ ಇದೆ ಪಾಸಿಟಿವ್ ಇದೆ, ಪಾಸಿಟಿವ್ ನ ಹಾಗೆ ಕ್ಯಾರಿ ಮಾಡ್ತೀರಾ. ನೆಕ್ಸ್ಟ್ ಸೈನ್ y ಇದೆ ಅಂದ್ರೆ ಇನ್ಸ್ಟೆಡ್ ಆಫ್ x ಪ್ಲೇಸ್ ಅಲ್ಲಿ y ಇದೆ. ಆದ್ರಿಂದ ನಾವೇನ್ ಮಾಡಬೇಕು ಅಂತಂದ್ರೆ ಚೈನ್ ರೂಲ್ ನ ಯೂಸ್ ಮಾಡಬೇಕು. ಚೈನ್ ರೂಲ್ ಅಂತಂದ್ರೆ ಇನ್ ದ ಫಾರ್ಮ್ ಆಫ್ ಡಬ್ಬಾ ಹೇಳ್ಕೊಟ್ಟಿದ್ವಲ್ಲ ಆ ತರ ಯೂಸ್ ಮಾಡ್ತೀರಾ. ಸೈನ್ x ಗೆ ಡೆರಿವೇಟಿವ್ ನ ಕಾಸ್ x ಅಂತ ಬರೀತೀರಾ. ಸೈನ್ ಡಬ್ಬಾಗೆ ಡೆರಿವೇಟಿವ್ ನ ಕಾಸ್ ಡಬ್ಬಾ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬ್ಬಾ ಅಂತ ಬರೀತೀರಾ. ಇಲ್ಲಿ ಸೈನ್ x ಇದ್ರೆ ಡೈರೆಕ್ಟ್ ಆಗಿ ಬರೀಬಹುದಿತ್ತು, y ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದ್ದೀರಾ. ದೇರ್ಫೋರ್ ಸೈನ್ ಡಬ್ಬಾಗೆ ಡೆರಿವೇಟಿವ್ ಏನಾಗಿರುತ್ತೆ ಕಾಸ್ ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ y ಇಂಟು ಮತ್ತೆ ಏನ್ ಮಾಡ್ಬೇಕು ನಾವು ಡಿ ಬೈ ಡಿ ಎಕ್ಸ್ ಆಫ್ y ಅಂದ್ರೆ y ನ ವಿತ್ ರೆಸ್ಪೆಕ್ಟ್ ಟು x ಡೆರಿವೇಟಿವ್ ಬರೆದ್ರೆ ಇಲ್ಲೇನ್ ಬರ್ದಿರ್ತೀರೋ ಅದೇ ಅಂದ್ರೆ ಏನಂತ ಬರೀಬಹುದು ಅದನ್ನ ದಟ್ ಈಸ್ dy ಡಿವೈಡೆಡ್ ಬೈ dx ಅಂತ ನೋಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ ಕಾಸ್ x ಇದೆ, ಕಾಸ್ x ಇರೋದ್ರಿಂದ ಇನ್ ಟರ್ಮ್ಸ್ ಆಫ್ x ಗೆ ನಾವು ಡೈರೆಕ್ಟ್ ಆಗಿ ಡೆರಿವೇಟಿವ್ ಬರೀಬಹುದು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಸ್ x? ಡೆರಿವೇಟಿವ್ ಆಫ್ ಕಾಸ್ x ಏನಾಗಿರುತ್ತೆ ಅಂತಂದ್ರೆ ಕಾಸ್ x ಗೆ ಡೆರಿವೇಟಿವ್ ನ ನಾವು ಮೈನಸ್ ಸೈನ್ x ಅಂತ ಬರೀಬಹುದು. ನಿಮ್ಗೆ ಎಕ್ಸಾಮ್ ಅಲ್ಲಿ ಇಷ್ಟನ್ನ ಬರೆದ್ರೆ 1 ಮಾರ್ಕ್ ಸಿಕ್ಕಿರುತ್ತೆ. ಇದು 2 ಮಾರ್ಕ್ ಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ ಆಗಿರೋದ್ರಿಂದ ನಾವೇನ್ ಮಾಡಬೇಕು ಅಂತಂದ್ರೆ dy ಬೈ dx ಗೆ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೀಬೇಕು. ಓಕೆ, ಇಲ್ಲಿ ಎರಡೂ ಕಡೆ ಇಲ್ಲೂ ಕೂಡ ಒಂದು dy ಬೈ dx ಇದೆ, ಇಲ್ಲೂ ಕೂಡ ಒಂದು dy ಬೈ dx ಇದೆ. ಟೇಕ್ dy ಬೈ dx ಎಸ್ ಎ ಕಾಮನ್ ಫ್ಯಾಕ್ಟರ್. ಸಪೋಸ್ dy ಡಿವೈಡೆಡ್ ಬೈ dx ಅನ್ನ ನೀವು ಕಾಮನ್ ತಗೊಳ್ತೀರಾ ಅಂತಂದ್ರೆ ಫಸ್ಟ್ ಟರ್ಮ್ ಅಲ್ಲಿ ಇದನ್ನ ಹೊರಗಡೆ ತಗೊಂಡಾಗ ಇನ್ನೇನು ಉಳ್ಕೊಂಡಿರುತ್ತೆ ಅಂತಂದ್ರೆ 1 ಇರುತ್ತೆ. 1 ನೆಕ್ಸ್ಟ್ ಅಡಿಷನ್ ಇದೆ ಪ್ಲಸ್ ಬರೀತೀರಾ. ಕಾಸ್ dy ಬೈ dx ಅನ್ನ ಕಾಮನ್ ತಗೊಂಡಿರ್ತೀರಾ ಅಂತಂದ್ರೆ ರಿಮೈನಿಂಗ್ ಏನಾಗಿರುತ್ತೆ ನಿಮ್ಗೆ ಕಾಸ್ y ಇರುತ್ತೆ. ಕಾಸ್ y ಕಾಮನ್ ತೆಗೆದಿರ್ತೀರಾ. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಏನಾಗಿದೆ ಅಂತಂದ್ರೆ ಮೈನಸ್ ಸೈನ್ x ಇದೆ, ಆ ಮೈನಸ್ ಸೈನ್ x ಅನ್ನ ಹಾಗೆ ಕ್ಯಾರಿ ಮಾಡ್ತೀರಾ. ಈ ತರ ಇವಾಗ ನಾವು dy ಬೈ dx ಗೆ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೀಬೇಕು. dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು ಈ ಟೋಟಲ್ ಆಗಿ ಈ ಟರ್ಮ್ ಏನಾಗಿರುತ್ತೆ ಅಂತಂದ್ರೆ ಮಲ್ಟಿಪ್ಲೈ ಆಗಿರುತ್ತೆ dy ಬೈ dx ಗೆ. ಅದನ್ನ ಈಕ್ವಲ್ಸ್ ಇಂದ ಮತ್ತೊಂದ್ ಕಡೆ ಕಳಿಸ್ತೀರಾ ಅಂತಂದ್ರೆ ಡಿವೈಡ್ ಆಗಿರುತ್ತೆ. ಅಂದ್ರೆ ರೈಟ್ ಸೈಡ್ ಅಲ್ಲಿ ಏನಿದೆ ಮೈನಸ್ ಸೈನ್ x ಇದೆ, ಅದನ್ನ ಹಾಗೆ ಬರೀತಾ ಇದ್ರೆ ಡಿವೈಡೆಡ್ ಬೈ ಇದೇನಾಗಿರುತ್ತೆ ಡಿವೈಡ್ ಆಗುತ್ತೆ ಅಂತಂದ್ರೆ 1 ಪ್ಲಸ್ ಕಾಸ್ y ಆಗುತ್ತೆ. ಇದು ಫೈನಲ್ ಆನ್ಸರ್. ಇದನ್ನ ಡಿಫರೆನ್ಶಿಯೇಟ್ ಮಾಡಿದಾಗ ಮೊದಲನೇ ಸ್ಟೆಪ್ ಏನಿರುತ್ತೆ ಇದಕ್ಕೆ 1 ಮಾರ್ಕ್ ಸಿಗುತ್ತೆ. ಇಷ್ಟನ್ನ ನೀಟಾಗಿ ಬರೆದ್ರೆ 1 ಮಾರ್ಕ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಇಲ್ಲಿ dy ಬೈ dx ಬರೀತಿರಲ್ಲ ಇದಕ್ಕೆ 1 ಮಾರ್ಕ್ ಇರುತ್ತೆ. ಟೋಟಲ್ ಆಗಿ 2 ಮಾರ್ಕ್ ಇರುತ್ತೆ. ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದನ್ನ ಮಾರ್ಚ್ 2014 ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಗೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಅದನ್ನ ಜೂನ್ 2017 ಸಪ್ಲಿಮೆಂಟರಿ 2017 ಅಲ್ಲಿ 2 ಮಾರ್ಕ್ ಗೆ ಕೇಳಿದರೆ 2x plus 3y is equal to sin y ಅಂತ ಇದೆ. ಒನ್ಸ್ ಅಗೇನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ dy by dx. dy by dx ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ಮಾಡ್ತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀರಾ. ಇಲ್ಲಿ here 2 is a constant. Take 2 as outside. 2 ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ ಹೊರಗಡೆ ತಗೊಳ್ತೀರಾ. 2 ನ ಹೊರಗಡೆ ತಗೊಳ್ತೀರಾ. x ಗೆ ವಿತ್ ರೆಸ್ಪೆಕ್ಟ್ x ಡೆರಿವೇಟಿವ್ ಬರೆದ್ರೆ 1 ಆಗಿರುತ್ತೆ. 2 into 1 ಅಂತಂದ್ರೆ ಅದನ್ನ 2 ಅಂತ ಕ್ಯಾರಿ ಮಾಡ್ತೀರಾ. ಪ್ಲಸ್ ನೆಕ್ಸ್ಟ್ 3 ಕಾನ್ಸ್ಟೆಂಟ್ 3 ನ ಹೊರಗಡೆ ತಗೊಳ್ತೀರಾ. y ಗೆ ವಿತ್ ರೆಸ್ಪೆಕ್ಟ್ x ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಅವಾಗ ನಿಮಗೆ ರಿಸಲ್ಟ್ ಏನಾಗಿರುತ್ತೆ ದಟ್ ಈಸ್ dy ಡಿವೈಡೆಡ್ ಬೈ dx ಆಯ್ತು. x ಗೆ ವಿತ್ ರೆಸ್ಪೆಕ್ಟ್ x 1 ಆಗಿರುತ್ತೆ, y ಗೆ ವಿತ್ ರೆಸ್ಪೆಕ್ಟ್ x ಅಂತಂದ್ರೆ dy ಬೈ dx ಆಗಿರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಒನ್ಸ್ ಅಗೈನ್ ಇಲ್ಲಿ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ y ನಲ್ಲಿ ಇದೆ, ಆದ್ರಿಂದ ಅದನ್ನ ಏನಂತ ಕಾಲ್ ಮಾಡಬೇಕು ಅಂತಂದ್ರೆ ಡಬ್ಬಾ ಅಂತ ಕಾಲ್ ಮಾಡ್ತೀರಾ. ಸೈನ್ x ಗೆ ಡೆರಿವೇಟಿವ್ ಕಾಸ್ x, ಸೈನ್ ಡಬ್ಬಾಗೆ ಕಾಸ್ ಡಬ್ಬಾ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬ್ಬಾ. ಆದ್ರಿಂದ ಅದನ್ನೇನಂತ ಬರೀಬಹುದು ಕಾಸ್ ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ y ಇಂಟು ಡಿ ಬೈ ಡಿ ಎಕ್ಸ್ ಆಫ್ y ಗೆ ವಿತ್ ರೆಸ್ಪೆಕ್ಟ್ x ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಏನಂತ ಬರೀಬಹುದು ಅದನ್ನ dy ಡಿವೈಡೆಡ್ ಬೈ dx. ಈ ಪ್ರಾಬ್ಲಮ್ಗಳೆಲ್ಲ ನೀವು y ಇದ್ದಾಗ ಕೇರ್ಫುಲ್ ಆಗಿ ಡೆರಿವೇಟಿವ್ ಬರೀಬೇಕು. ನೀವೇನೇ ಡೆರಿವೇಟಿವ್ ಬರೆದ್ರೂ ಕೂಡ ಇಂಟು dy ಬೈ dx ಅಂತ ಬಂದಿರುತ್ತೆ. ಇದಕ್ಕೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ dy ಬೈ dx ಅನ್ನೆಲ್ಲ ಒಂದ್ ಕಡೆ ತಗೊಳ್ತೀರಾ ಅಂತಂದ್ರೆ ಸಪೋಸ್ ನೋಡಿ ಇಲ್ಲಿ 3 ಇದೆಯಲ್ವಾ, ಇದನ್ನ ಆ ಕಡೆ ಕಳಿಸ್ಕೊಳ್ಳೋಣ. ಅವಾಗ ಏನಾಯ್ತು ಈ ತರ ಆಯ್ತು. y2 is equal to ಇದು ಪ್ಲಸ್ 3 ಇದೆ, ರೈಟ್ ಸೈಡ್ ಗೆ ತಗೊಂಡಾಗ -3 ಆಗಿರುತ್ತೆ.
-3 ಆಗಿರುತ್ತೆ. dy by dx ಅನ್ನ ಕಾಮನ್ ತಗೊಂಡ್ಬಿಡೋಣ. dy divided by dx ಅನ್ನ ಕಾಮನ್ ತಗೊಳ್ತಾ ಇದೀವಿ ರೈಟ್ ಸೈಡ್ ಅಲ್ಲಿ. ಇದನ್ನ ಕಾಮನ್ ತಗೊಂಡ್ರೆ ಇನ್ನೇನು ಉಳ್ಕೊಂಡಿರುತ್ತೆ ನಿಮಗೆ cos y ಇರುತ್ತೆ. cos y. ನೆಕ್ಸ್ಟ್ ಇದು +3 ಇರುತ್ತೆ. ರೈಟ್ ಸೈಡ್ ಗೆ ತಗೊಂಡಾಗ -3 ಆಗಿರುತ್ತೆ. dy by dx ನ ಕಾಮನ್ ತಗೊಂಡಿರ್ತೀರಾ ಅಂದ್ರೆ ನಿಮ್ಗೆ ರಿಸಲ್ಟ್ ಏನಾಯ್ತು -3 ಅಂತ ಆಯ್ತು. ಈ ತರ ಆಯ್ತು. ಬಟ್ ಪ್ರಾಬ್ಲಮ್ ಏನಾಗಿರ್ಬೇಕು ನಮ್ಗೆ ಇನ್ ಟರ್ಮ್ಸ್ ಆಫ್ dy by dx ಅಲ್ಲಿ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀರಾ ದಟ್ ಈಸ್ dy divided by dx is equal to ಇದು ಮಲ್ಟಿಪ್ಲೈ ಆಗಿದೆ. ನಮ್ಗೆ dy by dx ಬೇಕು ಅಂತಂದ್ರೆ ಈ ಪಾರ್ಟ್ ಇರಬಾರ್ದು ಅಂತಂದ್ರೆ ಏನ್ ಮಾಡ್ತೀರಾ ಅದನ್ನ ಲೆಫ್ಟ್ ಸೈಡ್ ಗೆ ಕಳಿಸ್ತೀರಾ. ಮಲ್ಟಿಪ್ಲೈ ಆಗಿರೋದ್ರಿಂದ ಲೆಫ್ಟ್ ಸೈಡ್ ಗೆ ಬಂದಾಗ ಅದೇನಾಗಿರುತ್ತೆ ಡಿವೈಡ್ ಆಗುತ್ತೆ. ಹಾಗಾಗಿ ಆನ್ಸರ್ ಏನಾಗಿರುತ್ತೆ 2 divided by cos y -3 ಆಗಿರುತ್ತೆ. 2 divided by cos y -3 ಇದು ಫೈನಲ್ ಆನ್ಸರ್. ಇದನ್ನು ನಿಮಗೆ ಜೂನ್ 2017 ಅಲ್ಲಿ ಕೇಳಿದ್ದಾರೆ 2 ಮಾರ್ಕ್ಗೆ. ನೆಕ್ಸ್ಟ್ ಅದೇ ತರ ಸೇಮ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಬಟ್ ಅಲ್ಲಿ sin y ಇತ್ತು, ಇಲ್ಲಿ sin x ಕೊಟ್ಟಿದ್ದಾರೆ. ತುಂಬಾ ಈಸಿ. ಅಲ್ಲಿ ಯಾವ ತರ ಸಾಲ್ವ್ ಮಾಡಿದ್ರು ಅದೇ ತರ ಸಾಲ್ವ್ ಮಾಡ್ತೀರಾ. ಒನ್ಸ್ ಅಗೈನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀರಾ. ಇಲ್ಲಿ 2 ಕಾನ್ಸ್ಟೆಂಟ್ 2 ನ ಹಾಗೆ ಇಟ್ಕೊಳ್ತೀರಾ. x ಗೆ ಡೆರಿವೇಟಿವ್ 1 ಆಗಿರುತ್ತೆ ಪ್ಲಸ್ 3 ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀರಾ. y ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ dy divided by dx ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು sin x ಇದೆ. x ನ ವಿತ್ ರೆಸ್ಪೆಕ್ಟ್ x ಅಂತಂದ್ರೆ ಡೈರೆಕ್ಟ್ ಡೆರಿವೇಟಿವ್ ಬರೀತೀರಾ. sin x ಗೆ ಡೆರಿವೇಟಿವ್ ಏನಾಗಿರುತ್ತೆ ದ ಡೆರಿವೇಟಿವ್ ಆಫ್ sin x ಇಸ್ ನಥಿಂಗ್ ಬಟ್ cos x. ನಮಗೆ dy by dx ಬೇಕು, ಆ ಪಾರ್ಟ್ ನ ಅಲ್ಲೇ ಉಳಿಸ್ಕೊಳ್ತೀರಾ. ಈ 2 ನ ಮತ್ತೊಂದು ಕಡೆ ಕಳಿಸ್ತೀರಾ. +2 ಇದೆ ರೈಟ್ ಸೈಡ್ ಗೆ ತಗೊಂಡಾಗ -2 ಆಗುತ್ತೆ. ಅಂದ್ರೆ ಪ್ರಾಬ್ಲಮ್ ಏನಾಗಿರುತ್ತೆ ಇದು 3 dy divided by dx is equal to ರೈಟ್ ಸೈಡ್ ಅಲ್ಲಿ cos x ಇದೆ. ಆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ cos x ನ ಹಾಗೆ ಬರ್ಕೊಳ್ತೀರಾ ಮೈನಸ್. ಇದು +2 ಇದೆ ಅದನ್ನ ರೈಟ್ ಸೈಡ್ ಗೆ ತಗೊಂಡಿರ್ತೀರಾ ಅಂತಂದ್ರೆ -2 ಆಯ್ತು. ನೆಕ್ಸ್ಟ್ ಫೈನಲ್ ಆಗಿ ಆನ್ಸರ್ ಬರೀತೀರಾ ಅಂತಂದ್ರೆ ದಟ್ ಈಸ್ dy divided by dx is equal to ಈ 3 ಮಲ್ಟಿಪ್ಲೈ ಆಗಿದೆ ಅದನ್ನ ರೈಟ್ ಸೈಡ್ ಗೆ ತಗೊಂಡಾಗ ಏನಾಗಿರುತ್ತೆ ಡಿವೈಡ್ ಆಗುತ್ತೆ. ಅಂದ್ರೆ ಆನ್ಸರ್ ಏನಾಯ್ತು ನಿಮಗೆ cos x -2 whole divided by 3 ಬರುತ್ತೆ. cos x -2 divided by 3 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5th ಒನ್ ಅನ್ನ ಮಾರ್ಚ್ 2015 ಅಲ್ಲಿ 2 ಮಾರ್ಕ್ ಗೆ ಕೇಳಿದರೆ. ತುಂಬಾ ಇಂಪಾರ್ಟೆಂಟ್ ಇದು. x² + xy + y² is equal to 100 ಅಂತ ಇದೆ. ಇದು ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಅಂತಂದ್ರೆ f of x, y is equal to c ತರ ಇದೆ. ಆದ್ರಿಂದ ಇದನ್ನ ನಾವು ಇಂಪ್ಲಿಸಿಟ್ ಅಂತ ಕರಿತೀವಿ. ಮತ್ತೆ ನಿಮಗೆ ಮುಂದೆ ಬರುತ್ತೆ ಅವಾಗ ಈ ಎಕ್ಸ್ಪ್ಲಿಸಿಟ್ ಯಾವುದು ಅಂತ ಗೊತ್ತಾಗುತ್ತೆ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಡಿಫರೆನ್ಶಿಯೇಟ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಸ್ಕ್ವೇರ್ ಗೆ ಡೆರಿವೇಟಿವ್ ಬರೀಬೇಕು. x ಪವರ್ n ತರ ಇದೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ x ಪವರ್ n into x ಪವರ್ n - 1. ಅದನ್ನ ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಏನಾಗಿರುತ್ತೆ 2 into x ಪವರ್ 2 - 1 ಅದನ್ನ ಬರೆದೇ ಇದ್ರೂ ಕೂಡ 2x ಆಗಿರುತ್ತೆ ಪ್ಲಸ್. ಇದುವರೆಗೂ ಕೂಡ ನಿಮಗೆ ಯಾವ ಪ್ರಾಬ್ಲಮ್ ಅಲ್ಲೂ ಕೂಡ ಈ ತರ x into y ಗೆ ಮಲ್ಟಿಪ್ಲಿಕೇಶನ್ ಇರಲಿಲ್ಲ. ಇಲ್ಲಿ ಇದೆ. ಅಂದ್ರೆ ಏನ್ ಮಾಡಬೇಕು, ಇದು ಒಂದು ಫಂಕ್ಷನ್, ಇದೊಂದು ಫಂಕ್ಷನ್, 2 ಫಂಕ್ಷನ್ಸ್ ಗಳಿದೆ. ಈ 2 ಫಂಕ್ಷನ್ಸ್ ಗಳ ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆ. ಅವಾಗ ನೀವೇನ್ ಮಾಡಬೇಕು, ಯೂಸ್ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಮತ್ತೆ ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡು ಪ್ರಾಡಕ್ಟ್ ರೂಲ್ ನ ಯೂಸ್ ಮಾಡಬೇಕು. ಗೊತ್ತಿದೆಯಲ್ವಾ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿ. ಪ್ರಾಡಕ್ಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಫಸ್ಟ್ ಫಂಕ್ಷನ್ ಅನ್ನ ಹಾಗೆ ಇಟ್ಕೋಬೇಕು ಇಂಟು ಸೆಕೆಂಡ್ ಫಂಕ್ಷನ್ ಗೆ ಡೆರಿವೇಟಿವ್ ಬರೀಬೇಕು. ಸೆಕೆಂಡ್ ಫಂಕ್ಷನ್ ಅಂತಂದ್ರೆ y ಗೆ ವಿತ್ ರೆಸ್ಪೆಕ್ಟ್ x ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಏನಾಗಿರುತ್ತೆ dy divided by dx ಪ್ಲಸ್. ಮತ್ತೆ ಪ್ರಾಡಕ್ಟ್ ರೂಲ್ ಅಲ್ಲಿ ಇನ್ನೊಂದು ಟರ್ಮ್ ಏನ್ ಹೇಳಿರುತ್ತೆ, ಸೆಕೆಂಡ್ ಟರ್ಮ್ ನ ಹಾಗೆ ಇಟ್ಕೋಬೇಕು. ಸೆಕೆಂಡ್ ಟರ್ಮ್ ಅಂತಂದ್ರೆ y. ಫಸ್ಟ್ ಫಂಕ್ಷನ್ ಗೆ ಡೆರಿವೇಟಿವ್ ಬರೀಬೇಕು. ಫಸ್ಟ್ ಫಂಕ್ಷನ್ ಅಂತಂದ್ರೆ x ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಇಂಟು 1. ಗೊತ್ತಾಯ್ತಲ್ವಾ? ಇದು ಕಂಪ್ಲೀಟ್ ಆಯ್ತು. ಇದು ಪೂರ್ತಿ ಏನಾಗಿರುತ್ತೆ ಅಂತಂದ್ರೆ ನೀವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿರ್ತೀರಾ. 2 ಟರ್ಮ್ಗಳ ಡಿಫರೆನ್ಸಿಯೇಷನ್ ಇದೊಂದಿಗೆ xy ಅಂತ ಇದೆಯಲ್ಲ ಅದಕ್ಕೆ. ನೆಕ್ಸ್ಟ್ ಪ್ಲಸ್ y² ಅಂತ ಇದೆ, ವಿತ್ ರೆಸ್ಪೆಕ್ಟ್ ಟು x ಮಾಡ್ತಾ ಇದೆ. x² ಇದ್ರೆ 2x ಅಷ್ಟೇನೆ. y² ಇದ್ರೆ ಏನ್ ಮಾಡಬೇಕು 2y. ಅದರ ಜೊತೆಗೆ ಏನಾಗಿರುತ್ತೆ ಇಂಟು dy by dx. ಯಾಕೆ ಅಂತಂದ್ರೆ ಇದನ್ನ ಡಬ್ಬ ಅಂತ ತಗೊಳ್ತೀರಾ.
x power n, n into x power n minus 1, ಡಬ್ಬಾ ಪವರ್ n, n into ಡಬ್ಬಾ ಪವರ್ n minus 1 into d by dx of ಡಬ್ಬಾ. ನೆಕ್ಸ್ಟ್ ಈಕ್ವಲ್ಸ್ ಇದೆ, ಈಕ್ವಲ್ಸ್ ಬರೀತೀರಾ. 100 ಇದೆ, ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಇಸ್ 0, 100 ಗೆ ಡೆರಿವೇಟಿವ್ 0 ಆಗಿದೆ. ನೆಕ್ಸ್ಟ್ ಇವಾಗ ನೀವೇನ್ ಮಾಡಬೇಕು, dy by dx ಬೇಕು. ಯಾವ್ಯಾವ ಟರ್ಮ್ ಅಲ್ಲಿ dy by dx ಇದೆ ಅಂತ ನೋಡ್ಕೊಳ್ತೀರಾ. ಇಲ್ಲೊಂದು dy by dx ಇದೆ, ಇಲ್ಲೊಂದು dy by dx ಇದೆ. ಅದೆರಡನ್ನ ಕಾಮನ್ ತಗೊಳ್ಳಿ. ಸಪೋಸ್ ನಾವೇನಾದ್ರೂ ಕೂಡ dy divided by dx ಅನ್ನ ಕಾಮನ್ ತಗೊಳ್ತೀರಾ ಅಂತಂದ್ರೆ ಇಲ್ಲಿ x ಇರುತ್ತೆ ಪ್ಲಸ್ ಆ ಟರ್ಮ್ ಅಲ್ಲಿ 2y ಇರುತ್ತೆ. ನೆಕ್ಸ್ಟ್ ರೈಟ್ ಸೈಡ್ ಬನ್ನಿ, ಇಸ್ ಈಕ್ವಲ್ ಟು ಇನ್ ಎರಡು ಟರ್ಮ್ಗಳು ಉಳ್ಕೊಂಡಿರುತ್ತೆ. ಯಾವ್ಯಾವುದು ಅಂತಂದ್ರೆ 2x ಮತ್ತೆ y. 2x ಪಾಸಿಟಿವ್ ಇದೆ, ರೈಟ್ ಸೈಡ್ ಕಳಿಸಿದಾಗ ನೆಗೆಟಿವ್ ಆಗುತ್ತೆ. y ಪಾಸಿಟಿವ್ ಇದೆ, ರೈಟ್ ಸೈಡ್ ತಗೊಂಡಾಗ ನೆಗೆಟಿವ್ ಆಗುತ್ತೆ. ಆ ನೆಗೆಟಿವ್ ಕಾಮನ್ ತಗೊಂಡು, ಎರಡರಲ್ಲೂ ನೆಗೆಟಿವ್ ಇರುತ್ತೆ, ಅದನ್ನ ಕಾಮನ್ ತಗೊಂಡಾಗ ರಿಮೈನಿಂಗ್ ವ್ಯಾಲ್ಯೂ ಏನಾಗಿರುತ್ತೆ, 2x plus y ಆಗಿದೆ. 2x plus y ಆಗಿದೆ. ಇವಾಗ ಫೈನಲ್ ಆಗಿ ನಾವೇನ್ ಮಾಡಬೇಕು ಅಂತಂದ್ರೆ ಇನ್ ಟರ್ಮ್ಸ್ ಆಫ್ dy by dx ಅಲ್ಲಿ ಆನ್ಸರ್ ಬರೀಬೇಕು. ದಟ್ ಈಸ್ dy divided by dx is equal to ಈ ಟರ್ಮ್ ಮಲ್ಟಿಪ್ಲೈ ಆಗಿದೆ, ರೈಟ್ ಸೈಡ್ ತಗೊಂಡಾಗ ಡಿವೈಡ್ ಆಗುತ್ತೆ. ಅಂದ್ರೆ ಆನ್ಸರ್ ಏನಾಯ್ತು, ಮೈನಸ್ ಆಫ್ 2x plus y divided by x plus 2y. ಇದು ಡಿಫರೆನ್ಶಿಯೇಷನ್, ಅಂದ್ರೆ ಇದಕ್ಕೆ ಬರತಕ್ಕಂತ ಫೈನಲ್ ಆನ್ಸರ್ ಆಗಿದೆ. ನೀವು ಓನ್ಲಿ ಬರೀತಕ್ಕಂಥದ್ದು ಇದೊಂದು ಸ್ಟೆಪ್, ಮೂರು ಸ್ಟೆಪ್ ನ ಬರೆದ್ರೆ ಸಾಕು. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 2 ಮಾರ್ಕ್ಸ್ ಸಿಗುತ್ತೆ. ಬಟ್ ಪ್ರಾಬ್ಲಮ್ ನ ಒಂದ್ಸಲ ಬರೆದು ಆಮೇಲೆ ಪ್ರೊಸೀಜರ್ ನ ಫಾಲೋ ಮಾಡಬೇಕಾಗಿರುತ್ತೆ. ತುಂಬಾ ಈಸಿ ಕಾನ್ಸೆಪ್ಟ್. XY ಬಂದಾಗ ನೀವು ನೀಟಾಗಿ ನೋಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಪ್ರಾಬ್ಲಮ್. ಇದನ್ನ ನಿಮ್ಗೆ ಜೂನ್ 14 ಅಲ್ಲಿ ಕೇಳಿದರೆ, ಅಂದ್ರೆ ಸಪ್ಲಿಮೆಂಟರಿ 2014 ಅಲ್ಲಿ ಕೇಳಿದರೆ ಈ ಪ್ರಾಬ್ಲಮ್ ಈ ತರ ಇದೆ. if root x plus root y is equal to root 10, comma, prove that dy divided by dx is equal to ಅಥವಾ plus root of y divided by x is equal to 0. ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಾಬ್ಲಮ್. ಜೂನ್ 2014 ಅಲ್ಲಿ ಕೇಳಿದರೆ, if root x plus root y is equal to root 10, prove that dy by dx plus root of y by x is equal to 0. ಇಲ್ಲೆಲ್ಲೂ ನಿಮಗೆ ಪ್ರೂವ್ ದಟ್ ಅಂತ ಕೊಟ್ಟಿರಲಿಲ್ಲ, ಡೈರೆಕ್ಟ್ ಆಗಿ ನೀವು ಪ್ರೂವ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅದನ್ನ ಬರೀತಾ ಇದ್ರೆ, ಇಲ್ಲಿ ಈ ಟರ್ಮ್ ಬರಬೇಕು ಅಂದ್ರೆ ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಅದು ಬರುತ್ತಾ. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಒಂದ್ಸಲ ಪ್ರಾಬ್ಲಮ್ ಬರೀತೀರಾ. root x plus root y is equal to root 10 ಅಂತ ಇರುತ್ತೆ. ನೆಕ್ಸ್ಟ್ ರೂಟ್ ಎಕ್ಸ್ ಗೆ ಡಿಫರೆನ್ಶಿಯೇಷನ್ ಗೊತ್ತಿರುತ್ತೆ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ. ರೂಟ್ ಎಕ್ಸ್ ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ರೂಟ್ ಎಕ್ಸ್ ಗೆ ಡೆರಿವೇಟಿವ್ 1/2 ರೂಟ್ ಎಕ್ಸ್ ರೂಟ್ ಎಕ್ಸ್ ಗೆ ಪ್ಲಸ್ ಒಂದ್ ಸೆಕೆಂಡ್ y ಬಂದಾಗಲೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು, ಅದ್ರ ಡಬ್ಬಾ ಅಂತ ಕನ್ಸಿಡರ್ ಮಾಡಬೇಕು, ಚೈನ್ ರೂಲ್. ಹಾಗಾದ್ರೆ ರೂಟ್ y ಗೆ ಏನಾಗಿರುತ್ತೆ ಡೆರಿವೇಟಿವ್, 1 divided by 2 root y into dy by dx is equal to root 10 ಇದೆ. 10 ಅಂದ್ರೂ ಕಾನ್ಸ್ಟೆಂಟ್, ರೂಟ್ 10 ಅಂದ್ರೂ ಕೂಡ ಕಾನ್ಸ್ಟೆಂಟ್. ಅದಕ್ಕೆ ಡೆರಿವೇಟಿವ್ ಏನಾಗಿರುತ್ತೆ, 0. ಇವಾಗ ನೀವು dy by dx ಫಾರ್ಮ್ ಅಲ್ಲಿ ಬರೀಬೇಕು. dy by dx ಫಾರ್ಮ್ ಅಲ್ಲಿ ಬರೀಬೇಕು ಅಂತಂದ್ರೆ ಈ ಟರ್ಮ್ ನ ಹಾಗೆ ಇಟ್ಕೊಳ್ತೀರಾ ಅಂತಂದ್ರೆ ಏನಾಯ್ತು, 1 divided by 2 into root y into dy divided by dx is equal to, ಇದನ್ನ ರೈಟ್ ಸೈಡ್ ತಗೊಳ್ತೀರಾ. ಇದು ಪಾಸಿಟಿವ್ ಇದೆ, ಟೋಟಲ್ ಆಗಿ ಟರ್ಮ್ ಏನಾಗಿರುತ್ತೆ ಅಂತಂದ್ರೆ ನೆಗೆಟಿವ್ ಆಗುತ್ತೆ. -1 divided by 2 root x. ಎರಡೂ ಕಡೆ 2 ಕ್ಯಾನ್ಸಲ್ ಆಗಿರುತ್ತೆ. dy divided by dx is equal to, ಈ ರೂಟ್ y ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈ ಕಡೆ ಆಯ್ತು -root y divided by root x. ಬಟ್ ನಮ್ಗೆ ಅವ್ರು ಕೇಳಿರ್ತಕ್ಕಂಥ ಪ್ರೂಫ್ ಸಿಕ್ಕಿಲ್ಲ. ಅದಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ ನೋಡಿ, ನೆಗೆಟಿವ್ ಇದೆ, ಇಲ್ಲೂ ರೂಟ್ ಇದೆ, ಇದೆರಡನ್ನ ಸೇರಿಸಿ ಒಂದು ರೂಟ್ ಅಪ್ಲೈ ಮಾಡಬಹುದು. ಇದು ನೆಗೆಟಿವ್ ಇದೆ, ಅದನ್ನ ಈಕ್ವಲ್ಸ್ ಇಂದ ಲೆಫ್ಟ್ ಸೈಡ್ ಗೆ ತಗೊಂಡಾಗ ಪಾಸಿಟಿವ್ ಆಗುತ್ತೆ. ಅಂದ್ರೆ ಏನಾಯ್ತು, dy divided by dx ನೆಗೆಟಿವ್ ಇದೆ, ಪಾಸಿಟಿವ್ ಆಯ್ತು. ಎರಡು ರೂಟ್ ನ ಕ್ಲಬ್ ಮಾಡಿ ಬರೆದ್ರೆ ಒಂದೇ ರೂಟ್ ಆಗಿರುತ್ತೆ. y divided by x is equal to ಏನಾಗಿರುತ್ತೆ, 0. ಇದನ್ನೇ ನಿಮಗೆ ಪ್ರೂವ್ ಮಾಡೋದಕ್ಕೆ ಕೇಳಿದ್ದಾರೆ.
ಇಷ್ಟನ್ನ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇದೇ ತರ 7th one ಪ್ರಾಬ್ಲಮ್ ಇದೆ. ಇಫ್ ರೂಟ್ ಎಕ್ಸ್ ಪ್ಲಸ್ ರೂಟ್ ವೈ ಇಸ್ ಈಕ್ವಲ್ ಟು ರೂಟ್ ಎ, ಪ್ರೂವ್ ದಟ್ dy by dx is equal to minus of root y by x. ಸೇಮ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾವ ತರ ಸಾಲ್ವ್ ಮಾಡಿದ್ರೆ ಅದೇ ತರ ಇಲ್ಲಿ ರೂಟ್ ಎ ಇದೆ, ರೂಟ್ 10 ಕೊಟ್ಟಿದ್ರು. ಈ ಪ್ರಾಬ್ಲಮ್ ಅಲ್ಲಿ ರೂಟ್ ಎ ಕೊಟ್ಟಿದ್ದಾರೆ, ಅಂದ್ರೆ ಲಾಸ್ಟ್ ಸ್ಟೆಪ್ ಗಿಂತ ಒಂದು ಸ್ಟೆಪ್ ಹಿಂದೆನೆ ಆನ್ಸರ್ ಬರುತ್ತೆ ಅದಕ್ಕೆ. ಅದು ಹೋಮ್ವರ್ಕ್ ಪ್ರಾಬ್ಲಮ್ 7th one, ಅದನ್ನ ನೀವೇ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ x ಪವರ್ 2/3 ಪ್ಲಸ್ y ಪವರ್ 2/3 ಇಸ್ ಈಕ್ವಲ್ ಟು a ಪವರ್ 2/3 ಅಂತ ಇದೆ. ಒನ್ಸ್ ಅಗೈನ್ ಇದಕ್ಕೆ ನಾವು dy by dx ನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೂವ್ ದಟ್ ಅಂತ ಏನು ಕೇಳಿಲ್ಲ, ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀರಾ. ಇದಿಷ್ಟು ವ್ಯಾಲ್ಯೂನ n ಅಂತ ತಗೊಳ್ತೀರಾ, x ಪವರ್ n. x ಪವರ್ n ಗೆ ಫಾರ್ಮುಲಾ ಏನಾಗಿರುತ್ತೆ ಅಂತಂದ್ರೆ n ಇಂಟು n ಅಂತಂದ್ರೆ 2/3 ಇಂಟು x ಪವರ್ n ಮೈನಸ್ 1, n ಮೈನಸ್ 1 ಅಂತಂದ್ರೆ 2/3 ಮೈನಸ್ 1 ಪ್ಲಸ್ ಅದೇ ತರ ಇದನ್ನ ಏನಂತ ಕಾಲ್ ಮಾಡಬೇಕು, y ಇರೋದ್ರಿಂದ ನಾವು ಡಬ್ಬಾ ಅಂತ ಕಾಲ್ ಮಾಡಬೇಕು. ಅದನ್ನ y ಪವರ್ 2/3, ಅದಕ್ಕೆ ಡೆರಿವೇಟಿವ್ ಏನಾಗಿರುತ್ತೆ 2/3 ಇಂಟು y ಪವರ್ 2/3 ಮೈನಸ್ 1 ಇಂಟು ಈ y ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ y ಗೆ ಡೆರಿವೇಟಿವ್ ಏನಾಗಿರುತ್ತೆ dy ಡಿವೈಡೆಡ್ ಬೈ dx ಆಗಿರುತ್ತೆ. ಇಸ್ ಈಕ್ವಲ್ ಟು a ಪವರ್ 2/3, ರೂಟ್ a ನೂ ಕೂಡ ಕಾನ್ಸ್ಟೆಂಟ್, ರೂಟ್ 10 ಕಾನ್ಸ್ಟೆಂಟ್, a ಪವರ್ 2/3 ನೂ ಕೂಡ ಕಾನ್ಸ್ಟೆಂಟ್, ಆದ್ರಿಂದ ವ್ಯಾಲ್ಯೂ ಏನಾಗಿರುತ್ತೆ 0. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ ಈ ತರ ಆಯ್ತು, 2 ಡಿವೈಡೆಡ್ ಬೈ 3 x ಟು ದಿ ಪವರ್ ಆಫ್ 3 ನ LCM ತಗೊಳ್ತೀರಾ. 3 ನ LCM ತಗೊಳ್ತೀರಾ ಅಂತಂದ್ರೆ ಏನಾಗಿರುತ್ತೆ 2 ಮೈನಸ್ 3 ಅಂತಂದ್ರೆ -1/3 ಪ್ಲಸ್ ಅದೇ ತರ 2 ಡಿವೈಡೆಡ್ ಬೈ 3 y ಟು ದಿ ಪವರ್ ಆಫ್ 3 ನ LCM ತಗೊಂಡ್ರೆ -1 ಡಿವೈಡೆಡ್ ಬೈ 3 ಆಯ್ತು. ನೆಕ್ಸ್ಟ್ ಈ dy ಡಿವೈಡೆಡ್ ಬೈ dx ಅನ್ನ ಹಾಗೆ ಕ್ಯಾರಿ ಮಾಡ್ತೀರಾ, that value is equal to 0 ಆಗಿರುತ್ತೆ. ನೆಕ್ಸ್ಟ್ dy by dx ಬೇಕು ಅಂತಂದ್ರೆ ಇದನ್ನ ಹಾಗೆ ಇಟ್ಕೊಳ್ತೀರಾ, ಮೀನ್ಸ್ 2 ಡಿವೈಡೆಡ್ ಬೈ 3 y ಪವರ್ -1/3 ಅಂತಂದ್ರೆ ಇದನ್ನ 1/y ಕ್ಯೂಬ್ ಅಂತ ಬರೀಬಹುದು. ಇದನ್ನ ಅಂದ್ರೆ 1 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ y ಅಂತ ಬರ್ಕೋಬಹುದು. ಯಾಕೆಂತಂದ್ರೆ ಇದು ಮೈನಸ್ ಇರೋದ್ರಿಂದ ಡಿನಾಮಿನೇಟರ್ ಬರೆದಾಗ y ಪವರ್ 1/3 ಆಗುತ್ತೆ. y ಪವರ್ 1/3 ಇಸ್ ನಥಿಂಗ್ ಬಟ್ ಕ್ಯೂಬ್ ರೂಟ್ ಆಫ್ y ಆಗಿರುತ್ತೆ. ನೆಕ್ಸ್ಟ್ dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು, ಈ ಕ್ವಾಂಟಿಟಿ ಪೂರ್ತಿ ಏನಾಗಿರುತ್ತೋ ಅದು ಪಾಸಿಟಿವ್ ಇರುತ್ತೆ, ಅದನ್ನ ರೈಟ್ ಸೈಡ್ ಕಳಿಸಿದಾಗ ಮೈನಸ್ ಆಗಿರುತ್ತೆ, -2 ಡಿವೈಡೆಡ್ ಬೈ 3 ಇಂಟು ಅದೇ ತರ x ಪವರ್ -1/3 ಇರ್ತಕ್ಕಂಥದ್ದನ್ನ ರೈಟ್ ಸೈಡ್ ಕಳಿಸಿದಾಗ ಅದು x ಪವರ್ -1/3, ಡಿನಾಮಿನೇಟರ್ ಬರೆದಾಗ ಇದೇ ತರ 1 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ x ಆಗಿರುತ್ತೆ. 1/2 ಇದ್ರೆ ಸ್ಕ್ವೇರ್ ರೂಟ್, 1/3 ಇದ್ರೆ ಕ್ಯೂಬ್ ರೂಟ್, 1/4 ಇದ್ರೆ ಫೋರ್ತ್ ರೂಟ್. 2/3 ಸೇಮ್ ಕ್ವಾಂಟಿಟಿ ಇದೆ, ಕ್ಯಾನ್ಸಲ್ ಮಾಡಬಹುದು ಅದನ್ನ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಇದನ್ನ ರೈಟ್ ಸೈಡ್ ನೋಡಿ, ಇದು ಮಲ್ಟಿಪ್ಲೈ ಆಗಿದೆ, ಡಿನಾಮಿನೇಟರ್ ಇದೆ, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನ್ಯೂಮರೇಟರ್ ಹೋಗುತ್ತೆ ಅಂತಂದ್ರೆ ಫೈನಲ್ ಆಗಿ ನಾವು ಆನ್ಸರ್ ಏನ್ ಬರೀಬಹುದು, dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು, ಇದು ನ್ಯೂಮರೇಟರ್ ಹೋಗುತ್ತೆ, ಇದು ಡಿನಾಮಿನೇಟರ್ ಬರುತ್ತೆ. ಎರಡರಲ್ಲೂ ಕ್ಯೂಬ್ ರೂಟ್ ಇರೋದ್ರಿಂದ ಈ ಮೈನಸ್ ಅನ್ನ ಹಾಗೆ ಕ್ಯಾರಿ ಮಾಡಿ ಒಂದೇ ರೂಟ್ ಬರಿತಾ ಇದೀವಿ, ಕ್ಯೂಬ್ ರೂಟ್ ಆಫ್ ಈ y ಮೇಲ್ಗಡೆ ಹೋಗಿರುತ್ತೆ, x ಕೆಳಗಡೆ ಇರುತ್ತೆ, ಕ್ಯೂಬ್ ರೂಟ್ ಆಫ್ y ಡಿವೈಡೆಡ್ ಬೈ x. ಆನ್ಸರ್ ಈ ತರ ಆಗಿದೆ. ಅಥವಾ ಇನ್ನೊಂದು ಸ್ಟೆಪ್ ಬರೀತೀರಾ ಅಂತಂದ್ರೆ ಮೈನಸ್ ಇದೆ, ಈ ಮೈನಸ್ ನ ನೀವು ಲೆಫ್ಟ್ ಸೈಡ್ ಗೆ ತಗೊಂಡಾಗ ಪ್ಲಸ್ ಆಗಿರುತ್ತೆ, ಪ್ಲಸ್ ಅದು ಈ ಕಡೆ ಬರುತ್ತೆ, ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಆ ತರ ನಾವು ರಿಸಲ್ಟ್ ನ ಬರೀಬಹುದು. ಮೂರು ಪ್ರಾಬ್ಲಮ್ಗಳು ಕೂಡ ಸೇಮ್ ಅದೇ ತರ ಇರುತ್ತೆ. ನೆಕ್ಸ್ಟ್ 9th one, ಇದನ್ನ ಮಾರ್ಚ್ 2017 ಮತ್ತೆ ಮಾರ್ಚ್ 2019 2 ಟೈಮ್ಸ್ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಒನ್ಸ್ ಅಗೇನ್ ಇಲ್ಲೂ ಕೂಡ ನೀವೇನ್ ಮಾಡಬೇಕು, ಹೇಗೆ dy by dx ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀರಾ. a ಕಾನ್ಸ್ಟೆಂಟ್ ಏನ ಹಾಗೆ ಇಟ್ಕೊಳ್ತೀರಾ, x ಗೆ ಡೆರಿವೇಟಿವ್ 1 ಆಗಿರುತ್ತೆ, ಪ್ಲಸ್ b ಕಾನ್ಸ್ಟೆಂಟ್ b ನ ಹಾಗೆ ಇಟ್ಕೊಳ್ತೀರಾ. y ಸ್ಕ್ವೇರ್ ಗೆ ಡೆರಿವೇಟಿವ್ ಇವಾಗ ಆಲ್ರೆಡಿ ಹಿಂದೆ ಮಾಡಿದ್ರಿ, y ಸ್ಕ್ವೇರ್ ಗೆ ಡೆರಿವೇಟಿವ್ ನ, ಅಂದ್ರೆ ಇದನ್ನ ಏನಂತ ಕಾಲ್ ಮಾಡಬೇಕಲ್ಲಿ, ಡಬ್ಬಾ ಪವರ್ n. y ಸ್ಕ್ವೇರ್ ಗೆ ಡೆರಿವೇಟಿವ್ ಏನಾಯ್ತು 2y ಇಂಟು dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು, ಒನ್ಸ್ ಅಗೈನ್ ಇಲ್ಲಿ cos x ಇದ್ರೆ ನೀವು ಡೈರೆಕ್ಟ್ ಆಗಿ ಡೆರಿವೇಟಿವ್ ಬರೀಬಹುದು, y ಇರೋದ್ರಿಂದ ಅದನ್ನ ಏನಂತ ಕಾಲ್ ಮಾಡಬೇಕು ಅಂತಂದ್ರೆ ಚೈನ್ ರೂಲ್ ಯೂಸ್ ಮಾಡಬೇಕು. ಆದ್ರಿಂದ ಏನಾಯ್ತು, ಕಾಸ್ ಡಬ್ಬಾಗೆ ಡೆರಿವೇಟಿವ್ -sin ಡಬ್ಬಾ ಅಂತಂದ್ರೆ -sin y ಇಂಟು y ಗೆ ಡೆರಿವೇಟಿವ್ ಬರೀತೀರಾ, y ಗೆ ಡೆರಿವೇಟಿವ್ ಏನಾಗಿರುತ್ತೆ dy ಡಿವೈಡೆಡ್ ಬೈ dx ಆಗಿರುತ್ತೆ.
ನೆಕ್ಸ್ಟ್ ನಮಗೆ dy ಬೈ dx ಬೇಕು. ಇಲ್ಲೊಂದು ಟರ್ಮ್ ಇದೆ, ಇಲ್ಲೊಂದು ಟರ್ಮ್ ಇದೆ. ಇದನ್ನ ಈ ಕಡೆ ತಗೊಳ್ತೀರಿ, ಇದು ನೆಗೆಟಿವ್ ಇರತಕ್ಕಂಥದ್ದು ಪಾಸಿಟಿವ್ ಆಗಿರುತ್ತೆ. ಅಲ್ಲಿ dy ಡಿವೈಡೆಡ್ ಬೈ dx ಅನ್ನ ಕಾಮನ್ ತಗೋಣ. dy ಬೈ dx ಅನ್ನ ಕಾಮನ್ ತಗೊಂಡ್ರೆ ಈ ಟರ್ಮ್ ಅಲ್ಲಿ 2by ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಅದನ್ನ ಲೆಫ್ಟ್ ಸೈಡ್ ಗೆ ತಗೊಂಡಾಗ ಅದು ಪ್ಲಸ್ ಆಗುತ್ತೆ, ಸೈನ್ y ಇರುತ್ತೆ. ಸೈನ್ y ಇಸ್ ಈಕ್ವಲ್ ಟು ಇದು ಕಾನ್ಸ್ಟೆಂಟ್ ಒಂದೇ ಒಂದು ನಂಬರ್ ಇದೆ, ಅದನ್ನ ರೈಟ್ ಸೈಡ್ ಕಳಿಸಿ. ಪ್ಲಸ್ ಎ ಇದೆ, ಪ್ಲಸ್ ಎ ನ ರೈಟ್ ಸೈಡ್ ಗೆ ಕಳಿಸಿದಾಗ ಮೈನಸ್ ಎ ಆಗುತ್ತೆ. ನಾವು ಆನ್ಸರ್ ನ dy ಬೈ dx ಅಲ್ಲಿ ಬರೀಬೇಕು. dy ಬೈ dx ಅಲ್ಲಿ ಬರೀಬೇಕು ಅಂತಂದ್ರೆ ದಟ್ ಈಸ್ dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು ನ್ಯೂಮರೇಟರ್ ಅಲ್ಲಿ ಮೈನಸ್ ಎ ಇದೆ, ಪೂರ್ತಿ ಮಲ್ಟಿಪ್ಲೈ ಆಗಿದೆ. ರೈಟ್ ಸೈಡ್ ತಗೊಂಡು ಹೋಗ್ತೀರಾ ಅಂತಂದ್ರೆ ಡಿವೈಡ್ ಆಗುತ್ತೆ. ಅಂದ್ರೆ ಏನಾಗುತ್ತೆ ಆನ್ಸರ್ 2by ಪ್ಲಸ್ ಸೈನ್ y, 2by ಪ್ಲಸ್ ಸೈನ್ y ಆಗುತ್ತೆ. ಇಷ್ಟನ್ನ ಬರೀಬೇಕು ನೀವು ಫೈನಲ್ ಆಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 10th ಒನ್. ಇದನ್ನು ಕೂಡ ಆಲ್ರೆಡಿ ಹಿಂದೆ ಮಾಡಿದ್ರ, ಅದೇ ತರ ಸೇಮ್ ಪ್ರಾಬ್ಲಮ್ ಇದು. ಇಲ್ಲಿ xy ಕೊಟ್ಟಿದ್ದಾರೆ ಪ್ಲಸ್ y² ಇಸ್ ಈಕ್ವಲ್ ಟು tan x ಪ್ಲಸ್ y ಅಂತ ಇದೆ. ಒನ್ಸ್ ಅಗೈನ್ ಡಿಫರೆನ್ಶಿಯೇಟ್ ಮಾಡ್ತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x y ಟೂ ಟರ್ಮ್ಸ್ ಇದೆ. ಆದ್ರಿಂದ ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀರಾ. ಫಸ್ಟ್ ಫಂಕ್ಷನ್ ಅನ್ನ ಹಾಗೆ ಇಟ್ಕೊಳ್ತೀರಾ, ಸೆಕೆಂಡ್ ಫಂಕ್ಷನ್ ಗೆ ಡೆರಿವೇಟಿವ್ ಬರೀತೀರಾ, y ಗೆ ಡೆರಿವೇಟಿವ್ dy ಬೈ dx ಪ್ಲಸ್ ಸೆಕೆಂಡ್ ಫಂಕ್ಷನ್ ಅನ್ನ ಹಾಗೆ ಇಟ್ಕೊಳ್ತೀರಾ, x ಗೆ ಡೆರಿವೇಟಿವ್ ಬರೀತೀರಾ ಇಂಟು 1 ಆಗಿರುತ್ತೆ. ಡೆರಿವೇಟಿವ್ ಕಂಪ್ಲೀಟ್ ಆಯ್ತು xy ಗೆ. ಪ್ಲಸ್ ಈ y² ಗೆ ಡೆರಿವೇಟಿವ್ ಬರೀಬೇಕು. y² ಅಂತಂದ್ರೆ ಅದು x² ತರ ಇರುತ್ತೆ. y² ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಏನಾಗಿರುತ್ತೆ, ಬೈ ಚೈನ್ ರೂಲ್ 2y ಇಂಟು dy ಬೈ dx, 2y ಇಂಟು dy ಬೈ dx. ನೆಕ್ಸ್ಟ್ ಈಕ್ವಲ್ಸ್ ಇದೆ, ಈಕ್ವಲ್ಸ್ ನಾಗೆ ಬರೀರಿ. tan x ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ tan x ಗೆ ಡೆರಿವೇಟಿವ್ ಏನಾಗಿರುತ್ತೆ, ಸೆಕೆಂಡ್ ಸ್ಕ್ವೇರ್ x ಪ್ಲಸ್ ಮತ್ತೆ y ಗೆ ಡೆರಿವೇಟಿವ್ ಬರೀತೀರಾ, y ಗೆ ಡೆರಿವೇಟಿವ್ ಏನಾಯಿತು dy ಡಿವೈಡೆಡ್ ಬೈ dx. ಇಲ್ಲಿ dy ಬೈ dx ಬೇಕಾಗಿರೋದ್ರಿಂದ ಅದು 3 ಟೈಮ್ಸ್ ಇದೆ. dy ಬೈ dx ಅಂತಕ್ಕಂಥದ್ದು 3 ಟೈಮ್ಸ್ ಇದೆ. ಸಪೋಸ್ ಅದನ್ನ ನೀವೇನಾದ್ರೂ ಕೂಡ ಕಾಮನ್ ತಗೊಳ್ತೀರಾ ಅಂತಂದ್ರೆ dy ಬೈ dx ಅನ್ನ ಕಾಮನ್ ತಗೊಂಡ್ರೆ, dy ಡಿವೈಡೆಡ್ ಬೈ dx ಅನ್ನ ನಾವು ಕಾಮನ್ ತಗೊಂಡಾಗ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಇಂಟು x ಇರುತ್ತೆ, ಕಾಮನ್ ತಗೊಂಡಾಗ x ಉಳ್ಕೊಂಡಿರುತ್ತೆ. dy ಬೈ dx ಕಾಮನ್ ತಗೊಂಡಿರ್ತೀರಾ, ಅದ್ರ ಜೊತೆಗೆ ಏನಿರುತ್ತೆ ಅಂತಂದ್ರೆ ಪ್ಲಸ್ 2y ಇರುತ್ತೆ. ನೆಕ್ಸ್ಟ್ ಈ dy ಬೈ dx ಅನ್ನ ಲೆಫ್ಟ್ ಸೈಡ್ ಗೆ ತಂದಿರ್ತೀರಾ, ಅದು ಪಾಸಿಟಿವ್ ಇರೋದು ಮೈನಸ್ ಆಗಿರುತ್ತೆ. ಕಾಮನ್ ತಗೊಂಡಾಗ ಏನ್ ಬರುತ್ತೆ, -1 ಇಸ್ ಈಕ್ವಲ್ ಟು dy ಬೈ dx ನ ಬಿಟ್ಟು ಉಳಿದಿರ್ತಕ್ಕಂಥದ್ದು ಯಾವ್ಯಾವುದು ಅಂತಂದ್ರೆ y ಮತ್ತೆ ಸೆಕೆಂಡ್ ಸ್ಕ್ವೇರ್ x. ಸೆಕೆಂಡ್ ಸ್ಕ್ವೇರ್ x ನ ಹಾಗೆ ಇಟ್ಕೊಳ್ತೀರಾ, ಇದು ಪ್ಲಸ್ y ನ ಮತ್ತೊಂದ್ ಕಡೆ ತಗೊಂಡಾಗ ಅದು ಮೈನಸ್ y ಆಗುತ್ತೆ. ಸೆಕೆಂಡ್ ಸ್ಕ್ವೇರ್ x ಮೈನಸ್ y ಆಯಿತು. ಫೈನಲ್ ಆಗಿ ಇವಾಗ dy ಬೈ dx ಬೇಕು ಅಂತಂದ್ರೆ dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ x ಮೈನಸ್ y, ನ್ಯೂಮರೇಟರ್ ಇದು, ಡಿವೈಡೆಡ್ ಬೈ ಡಿನಾಮಿನೇಟರ್ x ಪ್ಲಸ್ 2y ಮೈನಸ್ 1 ಅಪ್ ಟು ಇಲ್ಲಿವರೆಗೆ ನೀವು ಅದನ್ನ ಸಿಂಪ್ಲಿಫೈ ಮಾಡಬಹುದು. ಅಥವಾ ಕೆಲವೊಂದ್ ಕಡೆ ಏನ್ ಮಾಡಿರ್ತಾರೆ ಅಂತಂದ್ರೆ ಇದನ್ನ ಇಂಟರ್ಚೇಂಜ್ ಮಾಡಿರ್ತಾರೆ. ಫಸ್ಟ್ y ಇರುತ್ತೆ, ನೆಕ್ಸ್ಟ್ ಸೆಕೆಂಡ್ ಸ್ಕ್ವೇರ್ x ಇರುತ್ತೆ. ಆ ತರ ನಾದ್ರೂ ಬರೀ ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. ಆ ತರ ಬರೆದ್ರೆ ಒಂದೇ ಆನ್ಸರ್, ಈ ತರ ಇದ್ರೂ ಕೂಡ ಒಂದೇ ಸೇಮ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 11th ಒನ್, sin ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ y ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. dy ಬೈ dx ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. sin ಸ್ಕ್ವೇರ್ x ಗೆ ಡೆರಿವೇಟಿವ್ ನ ನೀವು ಆಲ್ರೆಡಿ ನೋಡಿರ್ತೀರಾ. sin ಸ್ಕ್ವೇರ್ x ಅನ್ನ ನಾವು ಈ ತರ ಬರ್ಕೋಬಹುದು, sin x ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಅವಾಗ ನಾವು ಏನ್ ಮಾಡಬೇಕು ಅಂತಂದ್ರೆ ಚೈನ್ ರೂಲ್ ಯೂಸ್ ಮಾಡಬೇಕು. ಡಬ್ಬಾ ಪವರ್ n, x ಪವರ್ n ಗೆ n ಇಂಟು x ಪವರ್ n ಮೈನಸ್ 1, ಡಬ್ಬಾ ಪವರ್ n ಗೆ n ಇಂಟು ಡಬ್ಬಾ ಪವರ್ n ಮೈನಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬ್ಬಾ. ಹಾಗಾಗಿ ಇದನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀರಾ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೀತೀರಾ. sin ಸ್ಕ್ವೇರ್ x ಗೆ ಡೆರಿವೇಟಿವ್ ಏನಾಗಿರುತ್ತೆ ಹಾಗಾದ್ರೆ n ಇಂಟು n ಅಂತಂದ್ರೆ 2 ಇಂಟು x ಪ್ಲೇಸ್ ಅಲ್ಲಿ sin x ಇದೆ, sin x ಹೋಲ್ ಪವರ್ 2 ಮೈನಸ್ 1 ಅಂತಂದ್ರೆ 1 ಆಗಿರುತ್ತೆ ಇಂಟು ಮತ್ತೆ ಏನ್ ಮಾಡಬೇಕು ಅಂತಂದ್ರೆ ನಾವು ಆ ಡಬ್ಬಾಗೆ ಡೆರಿವೇಟಿವ್ ಬರೀಬೇಕು. sin x ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಅದೇನಾಗಿರುತ್ತೆ, cos x ಆಗಿರುತ್ತೆ.
ಈ ಡಬ್ಬಾ ಪವರ್ ಎನ್ ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಈ ತರ ಆಯ್ತು, 2 ಇಂಟು sin x ಹೋಲ್ ಪವರ್ 2 minus 1 into d divided by dx of sin x. ಇದಿಷ್ಟು ಪ್ರೊಸೀಜರ್ ನ ಫಾಲೋ ಮಾಡಿದೀವಿ. ಇವಾಗ 2 ಇಂಟು sin x ಹೋಲ್ ಪವರ್ 2 minus 1 ಅಂತಂದ್ರೆ 1 ಆಯ್ತು, d by dx ಆಫ್ sin x ಅಂತಂದ್ರೆ ಏನ್ ಬರ್ತಿದೀವಿ, cos x. ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ನೀವು ಪ್ರಾಬ್ಲಮ್ ಪಕ್ಕದಲ್ಲಿ ಬೇಕಾದ್ರೆ ಪೆನ್ಸಿಲ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಯಾವ ಸೈಡ್ ಇದೆ, ಪ್ಲಸ್ ಇದೆ. ಇಲ್ಲೂ ಕೂಡ ಸೇಮ್ ವ್ಯಾಲ್ಯೂ ಇದೆ, x ಇದೆ, ಇಲ್ಲಿ y ಇದೆ. y ಇದ್ದಾಗ ಒಂದು ಡಿಫರೆನ್ಸ್ ಏನಾಗಿರುತ್ತೆ ಅಂತಂದ್ರೆ ಸೇಮ್ ಡೆರಿವೇಟಿವ್ ಬಂದು ಇಂಟು dy by dx ಅಂತ ಬಂದಿರುತ್ತೆ. ಆದ್ರಿಂದ ಇಲ್ಲಿ ಯಾವ ತರ ಬರೀತೀರಾ ಅಂತಂದ್ರೆ ದಟ್ ಈಸ್ 2 ಇಂಟು sin y ಇಂಟು sin y ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ cos y ಇಂಟು y ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ದಟ್ ಈಸ್ dy by dx is equal to 1 ಗೆ ಡೆರಿವೇಟಿವ್ 1 ಅನ್ನೋದು ಕಾನ್ಸ್ಟೆಂಟ್, ಅದಕ್ಕೆ ಡೆರಿವೇಟಿವ್ 0 ಆಗಿರುತ್ತೆ. ಸೇಮ್ ಇಲ್ಲಿ ಯಾವ ವ್ಯಾಲ್ಯೂ ಬಂದಿರುತ್ತೋ ಇಲ್ಲೂ ಅದೇ ವ್ಯಾಲ್ಯೂ ಬಂದಿರುತ್ತೆ. y ಇರೋದ್ರಿಂದ ಎಕ್ಸ್ಟ್ರಾ dy by dx ಬರ್ದಿರ್ತೀರಾ. ನೋಡಿ ಇದಿಷ್ಟನ್ನ ನೋಡಿ, 2 sin x into cos x. ಇಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ sin 2x. sin 2x ಅಂತಂದ್ರೆ 2 sin x into cos x ಆಗಿರುತ್ತೆ. ಆದ್ರಿಂದ ಏನಂತ ಬರೀಬಹುದು, ಅದನ್ನ sin 2x ಅಂತ ಬರೀಬಹುದು, ಪ್ಲಸ್ ಅದೇ ತರ 2 sin y into cos y. 2 sin y into cos y ಅದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು ಇನ್ ಟರ್ಮ್ಸ್ ಆಫ್ x ಅಲ್ಲಿ ಬರೆದ್ರೆ ಅದೇ ಫಾರ್ಮುಲಾನ ನೀವು ಏನ್ ಮಾಡಿರ್ತೀರಾ, ಇನ್ ಟರ್ಮ್ಸ್ ಆಫ್ y ನಲ್ಲಿ ಬರೆದಿರ್ತೀರಾ. 2 sin 2y into dy divided by dx is equal to 0. ಇವಾಗ ನಮಗೆ dy by dx ಬೇಕು, ಇದನ್ನ ಹಾಗೆ ಇಟ್ಕೊಂಡು ಅದನ್ನ ಆ ಕಡೆ ಕಳಿಸಿ, ಮೈನಸ್ ಆಗುತ್ತೆ. ಅಂದ್ರೆ ಏನಾಯ್ತು, sin 2y into dy divided by dx is equal to ಈ sin 2x ಅನ್ನ ರೈಟ್ ಸೈಡ್ ಗೆ ಕಳಿಸ್ತೀರಾ ಅಂತಂದ್ರೆ ಇದೇನಾಗಿರುತ್ತೆ, ಮೈನಸ್ sin 2x ಆಗಿರುತ್ತೆ. ನಮ್ಗೆ dy by dx ಆನ್ಸರ್ ಬೇಕು ಅಂತಂದ್ರೆ ಇದನ್ನ ಈ ಕಡೆ ಕಳಿಸ್ತೀರಾ. ಫೈನಲ್ ಆಗಿ ಏನ್ ಬರೀಬಹುದು ನಾವು ಆನ್ಸರ್ ನ, dy divided by dx is equal to ಮೈನಸ್ sin 2x ಆಗಿರುತ್ತೆ, ಅದನ್ನ ಹಾಗೆ ಕ್ಯಾರಿ ಮಾಡಿ ಡಿವೈಡೆಡ್ ಬೈ ಇದನ್ನ ಈ ಕಡೆ ತಗೊಂಡು ಬರ್ತೀರಾ ಅಂತಂದ್ರೆ ಏನಾಯ್ತು, sin 2y ಆಯ್ತು. ಆಮೇಲೆ sin ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರಾ, ಫೈನಲ್ ಆನ್ಸರ್ ಇಷ್ಟೇ. ಇದ್ರ ಮೇಲೆ ನೀವೇನು ಅದನ್ನ ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ. ಸರ್ ನಾವು ಇದನ್ನ sin 2x ಅಂತ ತಗೊಳ್ಳಲ್ಲ, ಅದ್ರ ಬದಲು ಏನ್ ಮಾಡ್ತೀವಿ, ಇದನ್ನೇ ತಗೊಂಡು ಡಿಫರೆನ್ಶಿಯೇಟ್ ಮಾಡಿದ್ರೆ 2 sin x into cos x 2 sin y into cos y 2 ಕ್ಯಾನ್ಸಲ್ ಮಾಡಿ ಬರ್ದಿರ್ತೀವಿ. ಅದಕ್ಕೂ ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಫಾರ್ಮುಲಾ ಯೂಸ್ ಮಾಡೋದಾದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಆ ತರನಾದ್ರೂ ಮಾಡ್ಬೋದು. ಇದು ಫೈನಲ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್, ಈ ಸಲ ನಿಮ್ಗೆ ನಿಮ್ಮ ಸೀನಿಯರ್ಸ್ ಎಕ್ಸಾಮ್ ಬರೆದಿದ್ದಾರಲ್ಲ ಮಾರ್ಚ್ 2020 ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. sin square x plus cos square y is equal to 1. ಇದನ್ನ 1 ಅಂತನಾದ್ರೂ ಕೊಡಬಹುದು, ಅಥವಾ ಕೆಲವೊಂದ್ಸಲ k ಅಂತ ಮೆನ್ಷನ್ ಮಾಡ್ತಾರೆ. k ನೂ ಕೂಡ ಕಾನ್ಸ್ಟೆಂಟ್, 1 ಕೂಡ ಕಾನ್ಸ್ಟೆಂಟ್. ಆದ್ರಿಂದ ನೀವು ಆನ್ಸರ್ ನ ಡೈರೆಕ್ಟ್ ಆಗಿ ಬರೀತೀರಾ. ಸೇಮ್ ನೋಡಿ, ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೆದಿರ್ತೀರಾ. sin square x ಗೆ ಡೆರಿವೇಟಿವ್ ಆಲ್ರೆಡಿ ನೋಡಿದ್ದು ನಾವು, ಏನ್ ಬಂದಿರುತ್ತೆ ಅದು 2 sin x into cos x. 2 sin x into cos x ಪ್ಲಸ್ cos square y. cos square y ನ ಯಾವ ತರ ಬರ್ಕೋಬೇಕು ಅಂತಂದ್ರೆ ದಟ್ ಈಸ್ ಈ ತರ cos y whole square is equal to ಇದನ್ನ ಡಬ್ಬ ಅಂತ ತಗೊಳ್ತೀರಾ. x ಇರೋದ್ರಿಂದ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ, y ಇರೋದ್ರಿಂದ ಇಂಟು dy by dx ಬರುತ್ತೆ. ಅಷ್ಟೇ ಪ್ರೊಸೀಜರ್. ಹಾಗಾದ್ರೆ ಹೇಳ್ಬೋದಲ್ವಾ ಡೈರೆಕ್ಟ್ ಆಗಿ ಏನ್ ಬರುತ್ತೆ ಆನ್ಸರ್, 2 cos y ಮತ್ತೆ cos y ಗೆ ಡೆರಿವೇಟಿವ್ ಬರೀಬೇಕು. ವಾಟ್ ಇಸ್ ದ ಡೆರಿವೇಟಿವ್ ಆಫ್ cos y, ಮೈನಸ್ sin y ಮತ್ತೆ y ಗೆ ಡೆರಿವೇಟಿವ್ ಬರೀಬೇಕು. y ಗೆ ಡೆರಿವೇಟಿವ್ ಏನಾಗಿರುತ್ತೆ, dy divided by dx is equal to ರೈಟ್ ಸೈಡ್ ಅಲ್ಲಿ ಏನಿದೆ 1 ಇದೆ, 1 ಗೆ ಡೆರಿವೇಟಿವ್ ಬರ್ತಾರೆ 0. ಅಲ್ಲಿ 1 ಆದ್ರೂ ಕೊಡಬಹುದು, ಅವ್ರು ನಿಮ್ಗೆ k ಆದ್ರೂ ಕೊಡಬಹುದು. 1 ಅಂತಂದ್ರೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ, k ಅಂತಂದ್ರೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ 2 sin x into cos x ಅಂದ್ರೆ ಏನಂತ ಬರ್ಕೊಳ್ತೀರಾ, ಅದನ್ನ sin 2x ಅಂತ ಬರ್ಕೊಳ್ತೀರಾ. sin 2x ಪ್ಲಸ್ ಇಂಟು ಮೈನಸ್ 2 sin y into cos y. 2 sin y into cos y ಒನ್ಸ್ ಅಗೇನ್ ಅದು ಕೂಡ ಯಾವ ಫಾರ್ಮುಲಾ ಆಗಿರುತ್ತೆ, sin 2y ಫಾರ್ಮುಲಾ ಆಗಿರುತ್ತೆ. sin 2y into dy divided by dx is equal to 0. ಫಸ್ಟ್ ಸ್ಟೆಪ್ ಗೆ 1 ಮಾರ್ಕ್ ಇರುತ್ತೆ, ಫೈನಲ್ ಆನ್ಸರ್ ಗೆ 1 ಮಾರ್ಕ್ ಇರ್ತದೆ.
ಇವಾಗ ಇದನ್ನ ನಾವು ಇನ್ ಟರ್ಮ್ಸ್ ಆಫ್ ಡಿವೈ ಬೈ ಡಿ ಎಕ್ಸ್ ಅಲ್ಲಿ ಬರೀಬೇಕು ಅಂತಂದ್ರೆ ಅವಾಗ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ಈ ತರ ಆಗಿರುತ್ತೆ ನೋಡಿ. ಇದನ್ನ ಹಾಗೆ ಇಟ್ಕೊಳ್ತೀರಾ, ಇದನ್ನ ರೈಟ್ ಸೈಡ್ ಕಳಿಸಿ ಅಂದ್ರೆ ಏನಾಯ್ತು, ಸೈನ್ 2x ಇಸ್ ಈಕ್ವಲ್ ಟು, ಇದು ನೆಗೆಟಿವ್ ಇದೆ, ರೈಟ್ ಸೈಡ್ ಕಳಿಸಿದಾಗ ಪಾಸಿಟಿವ್ ಆಗಿರುತ್ತೆ, sin 2y ಇಂಟು dy ಬೈ dx. ನಮ್ಗೆ ಈ dy ಬೈ dx ಬೇಕಾಗಿರುತ್ತೆ, ಇದನ್ನ ಈ ಕಡೆ ಕಳಿಸ್ತೇವೆ ಅಂದ್ರೆ sin x ಡಿವೈಡೆಡ್ ಬೈ sin 2y. ಫೈನಲ್ ಆಗಿ ಏನ್ ಬರೀಬಹುದು ನಾವು, dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು ನ್ಯೂಮರೇಟರ್ ಅಲ್ಲಿ sin 2x ಇರುತ್ತೆ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ sin 2y ಇರುತ್ತೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮೈನಸ್ ಬಂದಿರುತ್ತೆ, ಇದಕ್ಕೆ ಮೈನಸ್ ಬಂದಿರಲ್ಲ, ಎರಡು ಮೈನಸ್ಗಳು ಕ್ಯಾನ್ಸಲ್ ಆಗಿರುತ್ತೆ. sin 2x ಡಿವೈಡೆಡ್ ಬೈ sin 2y. ಇದನ್ನ ಮಾರ್ಚ್ 2020 ನಲ್ಲಿ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಕೇರ್ಫುಲ್ ಆಗಿ ನೋಡ್ಕೋಬೇಕಾದ್ರೆ. ನೆಕ್ಸ್ಟ್ ಅದಾದ್ಮೇಲೆ ಪ್ರಾಬ್ಲಮ್ ನಂಬರ್ 13th ಒನ್ ಸ್ವಲ್ಪ ನಿಮಗೆ ಲೆಂತಿ ಆಗಿದೆ ಪ್ರಾಬ್ಲಮ್, ಅಂದ್ರೆ ಟರ್ಮ್ಸ್ ಗಳು ಜಾಸ್ತಿ ಇದೆ. x³ ಪ್ಲಸ್ x² ಇಂಟು y ಪ್ಲಸ್ x ಇಂಟು y² ಪ್ಲಸ್ y³ ಇಸ್ ಈಕ್ವಲ್ ಟು 81 ಅಂತ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನಂತ ಬರೀತೀರಾ ಅಂತಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x³ ಗೆ ಡೆರಿವೇಟಿವ್ ಬರೀತೀರಾ, x³ ಗೆ ಡೆರಿವೇಟಿವ್ 3x², x ಪವರ್ n ಇಂಟು x ಪವರ್ n ಮೈನಸ್ 1 ಪ್ಲಸ್, ಮತ್ತೆ ಇಲ್ಲಿ 2 ಟರ್ಮ್ಸ್ ಇದೆ, ಆದ್ರಿಂದ ಇದು ಫಸ್ಟ್ ಒನ್ ಇದು ಸೆಕೆಂಡ್ ಒನ್. ಇಲ್ಲಿ 2 ಟರ್ಮ್ಸ್ ಇದೆ, ಇದು ಫಸ್ಟ್ ಒನ್ ಇದು ಸೆಕೆಂಡ್ ಒನ್. ಎರಡು ಸಲ ನೀವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು ನೋಡಿ. ಫಸ್ಟ್ ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಫಂಕ್ಷನ್ ಅನ್ನ ಹಾಗೆ ಇಟ್ಕೊಳ್ಳಿ. ಯಾವುದು ಫಸ್ಟ್ ಫಂಕ್ಷನ್, x². ಸೆಕೆಂಡ್ ಫಂಕ್ಷನ್ ಗೆ ಡೆರಿವೇಟಿವ್ ಬರೀರಿ. ಸೆಕೆಂಡ್ ಒನ್ ಅಂತಂದ್ರೆ ಯಾವುದು, dy ಡಿವೈಡೆಡ್ ಬೈ dx ಪ್ಲಸ್, ಇವಾಗ ಸೆಕೆಂಡ್ ಒನ್ ಅನ್ನ ಹಾಗೆ ಇಟ್ಕೊಳ್ಳಿ. ಸೆಕೆಂಡ್ ಒನ್ ಅಂತಂದ್ರೆ ಯಾವುದು, y. ಫಸ್ಟ್ ಒನ್ ಗೆ ಡೆರಿವೇಟಿವ್ ಬರೀರಿ. ಫಸ್ಟ್ ಒನ್ ಅಂತಂದ್ರೆ ಯಾವುದು, 2x. ದಿಸ್ 2 ಕೂಡ ಪ್ರಾಡಕ್ಟ್ ರೂಲ್ ಇದಕ್ಕೆ. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಒನ್ಗೂ ಕೂಡ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು, ಪ್ಲಸ್. ಫಸ್ಟ್ ಫಂಕ್ಷನ್ ಅನ್ನ ಹಾಗೆ ಇಟ್ಕೊಳ್ತೀರಾ. y² ಗೆ ಡೆರಿವೇಟಿವ್ ಬರೀಬೇಕು. y² ಗೆ ಡೆರಿವೇಟಿವ್ ಬರೀಬೇಕಾದ್ರೆ ಅದನ್ನ ಡಬ್ಬ ಅಂತ ತಗೋಬೇಕು. ಅವಾಗ ಏನಾಗಿರುತ್ತೆ, y² ಗೆ ಡೆರಿವೇಟಿವ್, y² ಗೆ 2y ಇಂಟು ಏನಾಗಿರುತ್ತೆ, dy ಡಿವೈಡೆಡ್ ಬೈ dx. ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಬರೀದಿರಾ. y² ಗೆ ಡೆರಿವೇಟಿವ್ 2y ಇಂಟು dy ಬೈ dx ವಿತ್ ರೆಸ್ಪೆಕ್ಟ್ x ಮಾಡ್ತಾ ಇದೆ, ಪ್ಲಸ್. ಸೆಕೆಂಡ್ ಒನ್ ಹಾಗೆ ಇಟ್ಕೊಳ್ಳಿ. ಸೆಕೆಂಡ್ ಒನ್ ಅಂತಂದ್ರೆ ಯಾವುದು, y². ಫಸ್ಟ್ ಒನ್ ಗೆ ಡೆರಿವೇಟಿವ್ ಬರೀರಿ. ಫಸ್ಟ್ ಒನ್ ಅಂತಂದ್ರೆ x ಗೆ ಡೆರಿವೇಟಿವ್ 1, ಆದ್ರಿಂದ ಅದಾಗೆ ಇರುತ್ತೆ. ಇದು ಸೆಕೆಂಡ್ ಒನ್ ಗೆ ಅಂತಂದ್ರೆ ಇದು ಇದಕ್ಕೆ ಡೆರಿವೇಟಿವ್ ಆಗಿರುತ್ತೆ, ಇದು ಇದಕ್ಕೆ ಡೆರಿವೇಟಿವ್ ಆಗಿರುತ್ತೆ. ಅದಕ್ಕೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿದೀವಿ. ಪ್ಲಸ್ y³ ಗೆ ಡೆರಿವೇಟಿವ್ ಬರೀರಿ. y³ ಗೆ ಡೆರಿವೇಟಿವ್ ಬರೀತೀರಿ ಅಂತಂದ್ರೆ ರಿಸಲ್ಟ್ ಏನಾಯ್ತು, y³ 3y². y ಇರೋದ್ರಿಂದ ಏನಂತ ಬರೀಬೇಕು, dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು 81 ಇದೆ, 81 ಗೆ ಡೆರಿವೇಟಿವ್ 0. ಇದು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಾಗಿದೆ. dy ಬೈ dx ಅಂದ್ರೆ ಒಂದ್ ಕಡೆ ತಗೊಳ್ಳಿ. ಇಲ್ಲೊಂದು dy ಬೈ dx ಇದೆ, ಇಲ್ಲೊಂದಿದೆ. ಅದರಲ್ಲಿ dy ಬೈ dx ಅನ್ನ ಕಾಮನ್ ತಗೋಬಹುದು. dy ಬೈ dx ಅನ್ನ ಕಾಮನ್ ತಗೊಂಡ್ರೆ ಇಲ್ಲಿ x² ಉಳ್ಕೊಂಡಿರುತ್ತೆ ಫಸ್ಟ್ ಟರ್ಮ್ ಅಲ್ಲಿ, x². ಸೆಕೆಂಡ್ ಟರ್ಮ್ ಅಲ್ಲಿ ಪ್ಲಸ್ 2xy ಇರುತ್ತೆ. ಅದೇ ತರ ಮೂರನೇ ಟರ್ಮ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಪ್ಲಸ್ 3y² ಆಗಿರುತ್ತೆ. dy ಬೈ dx ನ ಕಾಮನ್ ತಗೊಂಡಾಗಿದೆ ಇಸ್ ಈಕ್ವಲ್ ಟು ರೈಟ್ ಸೈಡ್ ಬನ್ನಿ. ಅಂದ್ರೆ ರೈಟ್ ಸೈಡ್ ಅಲ್ಲಿ 0 ಇದೆ, ಇದನ್ನ ರೈಟ್ ಸೈಡ್ ತಗೊಳ್ತೀರಾ, ಮೈನಸ್ ಆಯ್ತು. ರೈಟ್ ಸೈಡ್ ತಗೊಳ್ತೀರಾ, ಮೈನಸ್ ಆಯ್ತು. ರೈಟ್ ಸೈಡ್ ತಗೊಳ್ತೀರಾ, ಮೈನಸ್ ಆಯ್ತು. ಮೂರಲ್ಲೂ ಮೈನಸ್ ಇರುತ್ತೆ, ಮೈನಸ್ ಕಾಮನ್ ತಗೊಳ್ತಾ ಇದ್ದೀನಿ. ಮೈನಸ್ ನ ಕಾಮನ್ ತಗೊಳ್ತಾ ಇದ್ದೀನಿ, ಮೈನಸ್ ನ ಹೊರಗಡೆ ಬರ್ಕೊಂಡಿದ್ದೀನಿ. ಏನ್ ಉಳ್ಕೊಂಡಿರುತ್ತೆ ನಿಮ್ಗೆ ಇಲ್ಲಿ, 3x² ಪ್ಲಸ್ 2xy ಅದೇ ತರ ಪ್ಲಸ್ y² ಈ ತರ ಆಯ್ತು. ಹಾಗಾಗಿ ಇದು ಮಲ್ಟಿಪ್ಲಿಕೇಶನ್ ಆಗಿದೆ ಪೂರ್ತಿ ಟರ್ಮ್. ಇದನ್ನ ರೈಟ್ ಸೈಡ್ ತಗೊಂಡಾಗ ಏನಾಗಿರುತ್ತೆ ಅಂತಂದ್ರೆ ಡಿವೈಡ್ ಆಗುತ್ತೆ. ಅಂದ್ರೆ ಏನಾಯ್ತು, dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು ಮೈನಸ್ ಆಫ್ 3x² ಪ್ಲಸ್ 2xy ಪ್ಲಸ್ y² ನ್ಯೂಮರೇಟರ್ ಇದು ಡಿವೈಡೆಡ್ ಬೈ ಡಿನಾಮಿನೇಟರ್ ಅದನ್ನ ಪೂರ್ತಿಯಾಗಿ ಇರುತ್ತೋ ಹಾಗೆ ಕ್ಯಾರಿ ಮಾಡ್ತೀರಿ. x² ಪ್ಲಸ್ 2xy ಪ್ಲಸ್ 3 ಇಂಟು y². ಈ ತರ ಕ್ಯಾರಿ ಮಾಡಿದ್ರೆ ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಇದೇ ಪ್ರಾಬ್ಲಮ್ ನ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ JEE CET ಕಾಮೆಟ್ಗೆ
ಈ ತರ ಎಕ್ಸಾಮ್ಸ್ ಗಳಿಗೆ ಕೇಳಿದಾಗ ನಾವು ಡೈರೆಕ್ಟ್ ಆಗಿ ಇದನ್ನೆಲ್ಲ ಬರೀದೇನೆ ಫೈನಲ್ ಆನ್ಸರ್ ನ ಬರೀಬಹುದು. ಅದು ಯಾವ ತರ ಅಂತ ಇನ್ನೊಂದು 3 ಪ್ರಾಬ್ಲಮ್ ಇದೆ, ಅದು ಕಂಪ್ಲೀಟ್ ಆದ್ಮೇಲೆ ಹೇಳ್ಕೊಡ್ತೀನಿ. ನೀವು ಯೂಸ್ ಮಾಡ್ಕೊಳ್ಳಿ ಎಲ್ಲಾ ಪ್ರಾಬ್ಲಮ್ಗಳಿಗೂ ಕೂಡ. ಶಾರ್ಟ್ ಕಟ್ ಯಾವ ತರ ಇರುತ್ತೆ ಅಂತ ಅದನ್ನ ಹೇಳ್ಕೊಡ್ತೀನಿ. ಇಂಪ್ಲಿಸಿಟ್ ಮತ್ತೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಆ ಶಾರ್ಟ್ ಕಟ್ ನ ಯೂಸ್ ಮಾಡಬಹುದು. ಅದು ಯಾವ ತರ ಇದೆ ಅಂತ ಹೇಳಿ ನಾವು 3 ಪ್ರಾಬ್ಲಮ್ ಇದೆ, ಅದಾದ್ಮೇಲೆ ಅದನ್ನ ಹೇಳ್ಕೊಡ್ತೀನಿ. ಬಟ್ ಅದನ್ನ ಇದಕ್ಕೆಲ್ಲ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಬರುತ್ತಾ, ಈಸಿಯಾಗಿ ಬರುತ್ತಾ, ಯಾವ ತರ ಬರುತ್ತೆ ಅಂತ ನೋಡೋಣ ಅದನ್ನ. ನೆಕ್ಸ್ಟ್ 13ನೇ ಪ್ರಾಬ್ಲಮ್ ಆಯ್ತು. ನೆಕ್ಸ್ಟ್ 14th ಒನ್ ಪ್ರಾಬ್ಲಮ್ ಈ ತರ ಇದೆ. 14ನೇ ಪ್ರಾಬ್ಲಮ್ ನ ಈ ತರ ಕೊಟ್ಟಿದ್ದಾರೆ. y is equal to tan of x plus y. tan of x plus y ಗೆ ಅಂದ್ರೆ ಇದಕ್ಕೆ dy by dx ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ dy by dx ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಒನ್ಸ್ ಅಗೇನ್ ಬರೀತೀರಾ, ಇಲ್ಲಿ ಏನಂತ ಬರೀತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೀತೀರಾ. y ಗೆ ಡೆರಿವೇಟಿವ್ ಏನಾಗಿರುತ್ತೆ, dy divided by dx is equal to tan, ಇದ್ರ ಮುಂದೆ ಏನಿರುತ್ತೋ ಅದನ್ನ ಏನಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಡಬ್ಬ ಅಂತ ಕನ್ಸಿಡರ್ ಮಾಡ್ತೀರಾ. tan ಡಬ್ಬ, tan x secant square x. tan ಡಬ್ಬಗೆ ಡೆರಿವೇಟಿವ್ ಏನಾಗಿರುತ್ತೆ, secant square ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ x plus y into d by dx of ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ ಅಂತಂದ್ರೆ x ಇದೆ. x ಗೆ ಡೆರಿವೇಟಿವ್ ಏನಾಯ್ತು 1 ಪ್ಲಸ್ y ಇದೆ. y ಗೆ ಡೆರಿವೇಟಿವ್ ಬರೀತೀರಾ, y ಗೆ ಡೆರಿವೇಟಿವ್ ಏನಾಗಿರುತ್ತೆ, dy divided by dx ಆಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಡಬ್ಬ ಪ್ಲೇಸ್ ಅಲ್ಲಿ x ಗೆ ಡೆರಿವೇಟಿವ್ 1 ಪ್ಲಸ್ dy by dx. ಈ ಎರಡೂ ಟರ್ಮ್ಗಳು ಕೂಡ ಇಲ್ಲಿಗೆ ಮಲ್ಟಿಪ್ಲೈ ಆಗಿರುತ್ತೆ. ನಮಗೆ dy by dx ಬೇಕು, ಆದ್ರಿಂದ ಅದನ್ನ ಈ ತರ ಬರೀತಾ ಇದ್ವಿ. dy divided by dx is equal to 1 ಇಂದ secant square x plus y ನ ಮಲ್ಟಿಪ್ಲೈ ಮಾಡಿದ್ರೆ secant square x plus y into 1 ಅಷ್ಟೇ ಇರುತ್ತೆ. ಪ್ಲಸ್ ನೆಕ್ಸ್ಟ್ secant square x plus y ಇಂದ dy by dx ನ ಮಲ್ಟಿಪ್ಲೈ ಮಾಡಿದ್ರೆ into dy by dx ಆಯ್ತು. ಇಲ್ಲೊಂದು ಟರ್ಮ್ ಇದೆ, ಇಲ್ಲೊಂದು ಟರ್ಮ್ ಇದೆ. ಕಾಮನ್ ತಗೊಳ್ಳಿ dy by dx ನ. dy divided by dx ನ ಕಾಮನ್ ತಗೊಳ್ತೀರಾ ಅಂತಂದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 1 ಇರುತ್ತೆ, ಇದು ಪ್ಲಸ್, ಈ ಕಡೆ ತಗೊಂಡ್ರೆ ಮೈನಸ್ ಆಯ್ತು. 1 ಮೈನಸ್ secant square x plus y is equal to ರೈಟ್ ಸೈಡ್ ಅಲ್ಲಿ secant square x plus y ಇದೆ, ಅದನ್ನ ಹಾಗೆ ಕ್ಯಾರಿ ಮಾಡ್ತೀರಾ ರೈಟ್ ಸೈಡ್ ಅಲ್ಲಿ. ಫೈನಲ್ ಆಗಿ ನಾವು ಇವಾಗ dy by dx ಆನ್ಸರ್ ಬೇಕು ಅಂತಂದ್ರೆ ದಟ್ ಈಸ್ dy divided by dx is equal to ಈ ರೈಟ್ ಸೈಡ್ ಅಲ್ಲಿ ಏನಿದೆ secant square x plus y ಇದೆ, ಅದನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀರಾ, ಡಿವೈಡೆಡ್ ಬೈ ಇದು ಮಲ್ಟಿಪ್ಲೈ ಆಗಿದೆ. ರೈಟ್ ಸೈಡ್ ಗೆ ತಗೊಳ್ತೀರಾ ಅಂತಂದ್ರೆ ಡಿವೈಡ್ ಆಗುತ್ತೆ. 1 ಮೈನಸ್ secant square x plus y. 1 ಮೈನಸ್ secant square x plus y ಆಗಿದೆ. ಇಲ್ಲಿ ಅಪ್ ಟು ಇಲ್ಲಿವರೆಗೂ ಕೂಡ ನೀವು ಅದನ್ನ ಸಿಂಪ್ಲಿಫೈ ಮಾಡಬಹುದು. ಇಲ್ಲಿ ನೀವು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು tan of x plus y, tan ಡಬ್ಬಗೆ secant ಡಬ್ಬ ಇಂಟು d by dx of ಡಬ್ಬ, ಅದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀರಾ. ನೆಕ್ಸ್ಟ್ 15th one ಇವಾಗ ಮಾಡಿಸ್ತಾ ಇರ್ತಕ್ಕಂಥ 14, 15 ಮತ್ತೆ 16ನೇ ಪ್ರಾಬ್ಲಮ್ಗಳು ನಿಮಗೆ ಮಿಸಲೇನಿಯಸ್ ಎಕ್ಸೈಸ್ ಎಕ್ಸಾಂಪಲರ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳು. ನೆಕ್ಸ್ಟ್ ಒನ್ 15th one ಈ ತರ ಇದೆ. secant of x plus y is equal to x into y. secant of x plus y is equal to x into y. ಒನ್ಸ್ ಅಗೈನ್ ಮತ್ತೆ ಇದಕ್ಕೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಇದನ್ನ ಏನಂತ ಕರೀತೀರಾ ಅಂತಂದ್ರೆ secant ಡಬ್ಬಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ secant ಡಬ್ಬ ಇಂಟು tan ಡಬ್ಬ. ಡಿಫರೆನ್ಶಿಯೇಟ್ ಮಾಡ್ತೀರಾ, secant ಡಬ್ಬ ಅಂತಂದ್ರೆ secant x plus y ಇಂಟು tan x plus y. secant x ಗೆ ಡೆರಿವೇಟಿವ್ secant x ಇಂಟು tan x ಇಂಟು ಮತ್ತೆ ಏನ್ ಮಾಡಬೇಕು, d by dx of ಈ ಡಬ್ಬಗೆ ಡೆರಿವೇಟಿವ್ ಬರೀತೀರಾ, x ಗೆ ಡೆರಿವೇಟಿವ್ 1 ಪ್ಲಸ್ y ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಏನಾಗಿರುತ್ತೆ, ಅದು dy divided by dx ಆಗಿರುತ್ತೆ. ಇದು ಲೆಫ್ಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ x ಇಂಟು y ಅಂತ ಇದೆ, ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀರಾ. x ಇಂಟು y ಅಥವಾ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಎಲ್ಲಿ ಇರುತ್ತೋ ಅಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಫಸ್ಟ್ ಫಂಕ್ಷನ್ ನ ಹಾಗೆ ಇಟ್ಕೊಳ್ಳಿ x, y ಗೆ ಡೆರಿವೇಟಿವ್ ಬರೀತೀರಾ, ದ ಡೆರಿವೇಟಿವ್ ಆಫ್ y ಏನಾಗಿರುತ್ತೆ ಅಂತಂದ್ರೆ dy by dx ಪ್ಲಸ್ y ನ ಹಾಗೆ ಇಟ್ಕೊಳ್ತೀರಾ, x ಗೆ ಡೆರಿವೇಟಿವ್ ಬರೀತೀರಾ, x ಗೆ ಡೆರಿವೇಟಿವ್ ಅಂತಂದ್ರೆ ಇಂಟು 1 ಆಗಿರುತ್ತೆ. ನೆಕ್ಸ್ಟ್ ನೋಡಿ, secant of x plus y ಅಂತ ಇದೆಯಲ್ವಾ, ಈ ಪ್ಲೇಸ್ಗೆ
ಈ ಪ್ಲೇಸ್ಗೆ ಪ್ರಾಬ್ಲಮ್ ಸಿಂಪ್ಲಿ ಆಗಬೇಕು ಅಂತಂದ್ರೆ ಅದನ್ನ ಎಕ್ಸ್ ವೈ ಅಂತ ನೋಟ್ ಮಾಡ್ತೀವಿ. secant of x plus y can be written as from the equation. ಸಪೋಸ್ ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಂಡ್ರೆ ಈಕ್ವೇಶನ್ 1 ಇಂದ ಏನಾಗಿರುತ್ತೆ ಅದು ಎಕ್ಸ್ ವೈ ಆಗಿರುತ್ತೆ. ಎಕ್ಸ್ ವೈ ಇಂಟು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು 1 ಅಂತಂದ್ರೆ ಅದು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ವೈ ಆಗಿರುತ್ತೆ. ಅದನ್ನ ಡಿ ವೈ ಬೈ ಡಿ ಎಕ್ಸ್ ಗೆ ಮಲ್ಟಿಪ್ಲೈ ಮಾಡಿದಾಗ ಇದಿಷ್ಟು ಇರುತ್ತೆ. ಡಿ ವೈ ಬೈ ಡಿ ಎಕ್ಸ್ ಅನ್ನ ಕಾಮನ್ ತಗೊಳ್ಳೋಣ. ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಅನ್ನ ಕಾಮನ್ ತಗೊಂಡ್ರೆ ಈ ಡಿ ವೈ ಬೈ ಡಿ ಎಕ್ಸ್ ಇದೆರಡಕ್ಕೂ ಮಲ್ಟಿಪ್ಲೈ ಆಗಿರುತ್ತೆ. ಆದ್ರಿಂದ ಏನಂತ ಬರ್ಕೋಬಹುದು ಎಕ್ಸ್ ವೈ ಇಂಟು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಫಸ್ಟ್ ಟರ್ಮ್ ಅಲ್ಲಿ. ಇಲ್ಲೊಂದು ಡಿ ವೈ ಬೈ ಡಿ ಎಕ್ಸ್ ಇದೆ, ಲೆಫ್ಟ್ ಸೈಡ್ಗೆ ತಗೊಳ್ತೀರಾ, ಅವಾಗ ಇದೇನಾಯ್ತಿದು ಮೈನಸ್ ಎಕ್ಸ್ ಆಗಿರುತ್ತೆ. ಮೈನಸ್ ಎಕ್ಸ್ ರೈಟ್ ಸೈಡ್ ಬನ್ನಿ ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ ವೈ ಇದೆ, ಈ ಟರ್ಮ್ ಏನಿದೆಯೋ ಅದನ್ನ ರೈಟ್ ಸೈಡ್ಗೆ ತಗೊಂಡಾಗ ಮೈನಸ್ ಆಗಿರುತ್ತೆ. ಮೈನಸ್ ಎಕ್ಸ್ ವೈ ಇಂಟು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ. ಡಿ ವೈ ಬೈ ಡಿ ಎಕ್ಸ್ ಇರೋದನ್ನೆಲ್ಲ ಒಂದ್ ಕಡೆ ತಗೊಂಡಿದ್ದೀನಿ, ಇನ್ನು ಉಳಿದಿದ್ದನ್ನೆಲ್ಲ ಮತ್ತೊಂದ್ ಕಡೆ ತಗೊಂಡಿದ್ದೀನಿ. ಹಾಗಾದ್ರೆ ಫೈನಲ್ ಆನ್ಸರ್ ಏನಂತ ಬರೀಬಹುದು ನಾವು ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲೂ ವೈ ಇದೆ ಇಲ್ಲೂ ಕೂಡ ವೈ ಇದೆ. ಸಪೋಸ್ ನಾವು ವೈ ನ ಕಾಮನ್ ತಗೊಳ್ತೀವಿ ಅಂತಂದ್ರೆ 1 ಮೈನಸ್ ಎಕ್ಸ್ ಇಂಟು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ. ಇದು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಎರಡೂ ಕಡೆ ಎಕ್ಸ್ ಎಕ್ಸ್ ಇದೆ ನೋಡಿ. ಆದ್ರಿಂದ ಸಪೋಸ್ ನಾವು ಎಕ್ಸ್ ಅನ್ನ ಕಾಮನ್ ತಗೊಳ್ತೀರಾ ಅಂತಂದ್ರೆ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ ವೈ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ಉಳ್ಕೊಳ್ಳುತ್ತೆ. ಫೈನಲ್ ಆಗಿ ನಾವು ಇಷ್ಟ ಆನ್ಸರ್ ಬರೀಬಹುದು, ಅಥವಾ ಕಾಮನ್ ತಗೊಳ್ದೇನೇನು ಕೂಡ ನಾವು ಆನ್ಸರ್ ನ ಬರೀಬಹುದಾಗಿರುತ್ತೆ. ಕಾಮನ್ ತಗೊಂಡಾದ್ರೂ ಬರೀಬಹುದು, ಕಾಮನ್ ತಗೊಳ್ದೇನಾದ್ರೂ ಬರೀಬಹುದು. ಇಲ್ಲಿ ಜಸ್ಟ್ ಏನ್ ಮಾಡಿದೀನಿ secant ಆಫ್ ಎಕ್ಸ್ ಪ್ಲಸ್ ವೈ ನ ಎಕ್ಸ್ ಇಂಟು ವೈ ಅಂತ ತಗೊಂಡಿದ್ದೀನಿ. ಎಕ್ಸ್ ಇಂಟು ವೈ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ನ ಒಂದ್ಸಲ 1 ಗೆ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀನಿ, ಮತ್ತೊಂದ್ಸಲ ಡಿ ವೈ ಬೈ ಡಿ ಎಕ್ಸ್ ಗೆ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿ ವೈ ಬೈ ಡಿ ಎಕ್ಸ್ ನ ಕಾಮನ್ ತೆಗೆದು ಇದು ಫೈನಲ್ ಆಗಿ ಆ ತರ ಸಿಗುತ್ತೆ. ನೆಕ್ಸ್ಟ್ ಇದೇ ತರ ಇನ್ನೊಂದು ಪ್ರಾಬ್ಲಮ್ಸ್ ಇದೆ 16th ಒನ್, ಅದನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಅದು ಈ ತರ ಇದೆ ನೋಡಿ. 16th ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ. ಇದನ್ನ ಈ ತರ ಇದನ್ನ ಡಬ್ಬಾ ಪವರ್ ಎನ್ ಅಂತ ತಗೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡಿ ಇಲ್ಲಿ ಒಂದು ಸೆಕೆಂಡ್ ಪ್ರಾಡಕ್ಟ್ ರೂಲ್ ನ ಯೂಸ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿ ಇದು ನಿಮಗೆ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಒಂದು ಸಿಇಟಿ ಇಂಪಾರ್ಟೆಂಟ್ ನೋಟ್ ಅನ್ನ ಬರ್ಕೊಳ್ಳಿ. ನೋಟ್ ಏನ್ ಹೇಳುತ್ತೆ ಅಂತಂದ್ರೆ ಶಾರ್ಟ್ ಕಟ್ ಇಂಪ್ಲಿಸಿಟ್ ಮತ್ತೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಗಳನ್ನ ಯಾವುದನ್ನೇ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೊಟ್ಟು ಡಿವೈ ಬೈ ಡಿ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತಂದ್ರೆ ನಿಮ್ಗೆ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರ್ಕೊಂಡಿರ್ತೀರಾ, ಇಲ್ಲಿ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ವೈ ಬರ್ಕೊಂಡಿರ್ತೀರಾ. ಹಾಗಂತಂದ್ರೆ ಏನು ಅಂತಂದ್ರೆ ನ್ಯೂಮರೇಟರ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ವೈ ನ ಕಾನ್ಸ್ಟೆಂಟ್ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿನಾಮಿನೇಟರ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಎಕ್ಸ್ ಅನ್ನ ನೀವು ಕಾನ್ಸ್ಟೆಂಟ್ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಬೇಕು. ಸಪೋಸ್ ಇವಾಗ ಆಲ್ರೆಡಿ ಆಗಿರ್ತಕ್ಕಂಥ ಒಂದೆರಡು ಪ್ರಾಬ್ಲಮ್ಗಳನ್ನ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಇವಾಗ ಆಲ್ರೆಡಿ ನೀವು ಸಾಲ್ವ್ ಮಾಡಿರ್ತೀರಲ್ಲ ಆ ಪ್ರಾಬ್ಲಮ್ಸ್ ಗಳನ್ನ ಎಕ್ಸಾಂಪಲ್ಸ್ ಆಗಿ ತಗೋಣ, ನೋಡೋಣ ಆನ್ಸರ್ ಅಷ್ಟೇ ಬಂದಿರುತ್ತಾ ಅಥವಾ ಏನಾದ್ರೂ ವೇರಿಯೇಷನ್ಸ್ ಏನಾದ್ರೂ ಇರುತ್ತಾ ಅಂತ ನೋಡೋಣ. ಸಪೋಸ್ ಪ್ರಾಬ್ಲಮ್ ನಂಬರ್ 1 ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು 81. ಇದೊಂದು ಪ್ರಾಬ್ಲಮ್ ತಗೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಇದೊಂದು ಪ್ರಾಬ್ಲಮ್ ತಗೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಇದನ್ನ ನಿಮಗೆ ಜೂನ್ 19 ಅಲ್ಲೂ ಕೂಡ ಕೇಳಿರ್ತಾರೆ, ನೋಟ್ ಮಾಡ್ಕೊಳ್ಳಿ. ಇಯರ್ ನ ಜೂನ್ 19 ಅಲ್ಲೂ ಕೂಡ ಕೇಳಿರ್ತಾರೆ. ಇವಾಗ ಸಪೋಸ್ ಈ ಎರಡು ಪ್ರಾಬ್ಲಮ್ಗಳನ್ನ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕೊಟ್ಟಿರ್ತಾರೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳಿರ್ತಾರೆ. ಅವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಇದೇ ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ 1 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಳುತ್ತೆ. ಬಟ್ ನಾನು ಈ ಪ್ರಾಬ್ಲಮ್ಗಳನ್ನ 1 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. ಅದಕ್ಕೆ ಟ್ರಿಕ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಯೂಸ್ ಮಾಡಿ ಸಾಲ್ವ್ ಮಾಡೋದು ಯಾವ ತರ ಸರ್ ನೋಡಿ, ಮೊದಲನೇ ಪ್ರಾಬ್ಲಮ್ಗೆ ಆನ್ಸರ್ ಬರೀತಾ ಇದ್ದೀನಿ. ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇದೆ ಹಾಗೆ ಬರ್ಕೊಂಡಿದ್ದೀನಿ, ಇಲ್ಲಿ ಏನೋ ಒಂದು ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಡಿನಾಮಿನೇಟರ್ ಏನೋ ಒಂದು ವ್ಯಾಲ್ಯೂ ಬರುತ್ತೆ ನೋಡಿ. ನ್ಯೂಮರೇಟರ್ ನ ಆನ್ಸರ್ ಬರೀಬೇಕಾದ್ರೆ ವೈ ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ವೈ ಎಲ್ಲೆಲ್ಲಿ ಇದೆಯೋ ಅದೆಲ್ಲ ಕಾನ್ಸ್ಟೆಂಟ್ ನೋಡಿ. ಈ ವೈ ಕಾನ್ಸ್ಟೆಂಟ್ ಆಗಿರುತ್ತೆ, ಇಟ್ ಈಸ್ ಆಲ್ವೇಸ್ ಎ ಕಾನ್ಸ್ಟೆಂಟ್.
What is the derivative of a constant? Derivative of a constant is 0. So x square ಇದೆ. What is the derivative of x square? 2x plus ಯಾವ ಕಾನ್ಸ್ಟೆಂಟ್ ಇಲ್ಲಿ? y ಕಾನ್ಸ್ಟೆಂಟ್, y ನ ಹಾಗೆ ಇಟ್ಕೊಳ್ತೀರಾ, ಕಾನ್ಸ್ಟೆಂಟ್ ನ ಹಾಗೆ ಇಟ್ಕೋಬೇಕು. x ಗೆ ಡೆರಿವೇಟಿವ್ ಬರೀತೀರಾ, 1 ಆಯ್ತು, ಪ್ಲಸ್ y ಸ್ಕ್ವೇರ್ ಕಾನ್ಸ್ಟೆಂಟ್, ಡೆರಿವೇಟಿವ್ ಏನು? 0. 100 is always a constant, ಡೆರಿವೇಟಿವ್ ಏನಾಯ್ತು? 0. ಆದ್ರಿಂದ ನ್ಯೂಮರೇಟರ್ ಇಷ್ಟೇ, 2x plus y. ಕ್ಲಿಯರ್? ನೆಕ್ಸ್ಟ್ ಡಿನಾಮಿನೇಟರ್ ಬರೀಬೇಕು. ಅಲ್ಲಿ x ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. x ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ನೋಡಿ, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಕೂಡ ಕಾನ್ಸ್ಟೆಂಟ್. y ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಡಿಫರೆನ್ಶಿಯೇಟ್ x ವಿತ್ ರೆಸ್ಪೆಕ್ಟ್ x ಮಾಡಿರ್ತೀರಾ, ಅದೇ ತರ ಇಲ್ಲಿ ಡಿಫರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು y ಅಂದ್ರೆ ಇಂಟು dy ಬೈ dx ಬರೆಯಲ್ಲ, ಜಸ್ಟ್ y ನ x ತರನೇ ಡಿಫರೆನ್ಶಿಯೇಟ್ ಮಾಡ್ತೀರಾ ಅಷ್ಟೇ. ಇವಾಗ ನೋಡಿ, ಇದಕ್ಕೆ ಡೆರಿವೇಟಿವ್ 0, x ಸ್ಕ್ವೇರ್ ಗೆ 0, x ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀರಾ, y ಗೆ ವಿತ್ ರೆಸ್ಪೆಕ್ಟ್ y ಡೆರಿವೇಟಿವ್ 1, y ಇಂಟು x, ಅಲ್ಲಿಗೆ ಏನಾಯ್ತು? x ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡ್ರೆ y ಗೆ ಡೆರಿವೇಟಿವ್ 1 ಪ್ಲಸ್ y ಸ್ಕ್ವೇರ್ ಗೆ ಡೆರಿವೇಟಿವ್ 2y, 100 ಗೆ ಡೆರಿವೇಟಿವ್ 0. ನೋಡಿ, ಇಷ್ಟು ಬಂದಿರುತ್ತೆ ಆನ್ಸರ್. ಇದೇ ಪ್ರಾಬ್ಲಮ್ ನ, ಈ ಪ್ರಾಬ್ಲಮ್ ನ ಓಪನ್ ಮಾಡಿ ನೋಡಿ, ಫೈನಲ್ ಆನ್ಸರ್ ಇಷ್ಟು ಬಂದಿರುತ್ತೆ ನೀವು ಮಾಡಿರ್ತಕ್ಕಂಥ ಪ್ರಾಬ್ಲಮ್. ಎಲ್ಲಾ ಪ್ರಾಬ್ಲಮ್ಗೂ ಅಪ್ಲೈ ಆಗುತ್ತೆ. ಇವಾಗ ಎಷ್ಟು ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ನಾನು? 16 ಪ್ರಾಬ್ಲಮ್ಗಳು, ಎಲ್ಲವೂ ಕೂಡ ಇದು ಅಪ್ಲೈ ಆಗುತ್ತೆ. ನಾನು ಒಂದು 2ಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, dy ಡಿವೈಡೆಡ್ ಬೈ dx. ಇವಾಗ ರೀಸೆಂಟ್ ಆಗಿ ಒಂದು ಮಾಡಿಸ್ತೇವೆ, ಮೈನಸ್ ಆಫ್, ಇಲ್ಲೊಂದು ವ್ಯಾಲ್ಯೂ ಬರುತ್ತೆ, ಡಿವೈಡೆಡ್ ಬೈ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ನ್ಯೂಮರೇಟರ್ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಮೈನಸ್ ಇರುತ್ತೆ. ನ್ಯೂಮರೇಟರ್ ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ y ಕಾನ್ಸ್ಟೆಂಟ್, x ವಿತ್ ರೆಸ್ಪೆಕ್ಟ್ x ಡಿಫರೆನ್ಶಿಯೇಟ್ ಮಾಡಿರ್ತೀರಾ. ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ y ವಿತ್ ರೆಸ್ಪೆಕ್ಟ್ y, ಅಂದ್ರೆ y ಇರೋ ಕಡೆ ಎಲ್ಲ ಯಾವ ತರ ತಗೋಬೇಕಾದ್ರೆ x ಇದೆ ಅಂತ ಅನ್ಕೊಂಡು, ಅದೇ ತರ x ವಿತ್ ರೆಸ್ಪೆಕ್ಟ್ x ಯಾವ ತರ, y ವಿತ್ ರೆಸ್ಪೆಕ್ಟ್ y ಅದೇ ತರ ಇಲ್ಲಿ x ಕಾನ್ಸ್ಟೆಂಟ್ ಅಂತ ತಗೋಬೇಕು. ಇವಾಗ ಫಸ್ಟ್ ನ್ಯೂಮರೇಟರ್ ಬರೀತಾ ಇದ್ದೀನಿ ನಾನು, y ಕಾನ್ಸ್ಟೆಂಟ್, y ಎಲ್ಲೆಲ್ಲಿದೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು y ಇದೆ, ಇಲ್ಲೊಂದು y ಇದೆ, ಇಲ್ಲೊಂದು y ಇದೆ. ಇದು ಆಲ್ವೇಸ್ ಕಾನ್ಸ್ಟೆಂಟ್ ಬಿಕಾಸ್ ನಂಬರ್. x ಕ್ಯೂಬ್ ಗೆ ಡೆರಿವೇಟಿವ್ ಬರೀತೀರಾ, 3x ಸ್ಕ್ವೇರ್. y ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀರಾ, y ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀರಾ. x ಸ್ಕ್ವೇರ್ ಗೆ ಡೆರಿವೇಟಿವ್ 2x, y ಹಾಗೆ ಇರುತ್ತೆ, ಹಾಗಾಗಿ ಏನಾಯ್ತದು? 2xy ಪ್ಲಸ್ 2xy. ನೆಕ್ಸ್ಟ್ y ಸ್ಕ್ವೇರ್ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀರಾ, x ಗೆ ಡೆರಿವೇಟಿವ್ 1 ಇಂಟು y ಸ್ಕ್ವೇರ್, 1 ಇಂಟು y ಸ್ಕ್ವೇರ್ ಅಂತಂದ್ರೆ y ಸ್ಕ್ವೇರ್. ಕಾನ್ಸ್ಟೆಂಟ್ 0, ಕಾನ್ಸ್ಟೆಂಟ್ 0, ಇದು ನ್ಯೂಮರೇಟರ್. ನಿಮ್ ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಷ್ಟು ಬಂದಿರುತ್ತೆ ಆನ್ಸರ್. ನೆಕ್ಸ್ಟ್ ಅದೇ ತರ ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡ್ಬೇಕಾದ್ರೆ x ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ಕೋಬೇಕು. x ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ಕೊಂಡಿರ್ತೀರಾ ಅಂತಂದ್ರೆ ಅದಕ್ಕೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, x ಇದೆ, ಇಲ್ಲಿ x ಇದೆ, x ಇದೆ, ಇದು ಆಲ್ವೇಸ್ ಕಾನ್ಸ್ಟೆಂಟ್. ಇದು ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್? 0. x ಸ್ಕ್ವೇರ್ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ಳಿ, y ವಿತ್ ರೆಸ್ಪೆಕ್ಟ್ ಟು y ಡೆರಿವೇಟಿವ್ 1 ಇಂಟು x ಸ್ಕ್ವೇರ್, 1 ಇಂಟು x ಸ್ಕ್ವೇರ್ ಅಂತಂದ್ರೆ x ಸ್ಕ್ವೇರ್ ಪ್ಲಸ್ ಇದು ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀರಾ, y ಸ್ಕ್ವೇರ್ ಗೆ ಡೆರಿವೇಟಿವ್ 2y, ಡಿವೈ ಬೈ dx ಬರಲ್ಲ, ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು x ಬರೀತಾ, ಸಾರಿ ವಿತ್ ರೆಸ್ಪೆಕ್ಟ್ ಟು y ಬರೀತಾ ಇರ್ತೀರಾ ಶಾರ್ಟ್ ಕಟ್ ಅಲ್ಲಿ. y ಸ್ಕ್ವೇರ್ ಗೆ 2y, x ಇದೆ, ಆದ್ರಿಂದ ಏನಾಯ್ತು? 2yx ಅಥವಾ 2xy ಪ್ಲಸ್ y ಕ್ಯೂಬ್, y ಕ್ಯೂಬ್ ಗೆ ಡೆರಿವೇಟಿವ್ ಬರೀತೀರಾ, ಅಂದ್ರೆ ಏನಾಯ್ತು? 3y ಸ್ಕ್ವೇರ್. 81 ಗೆ 0. ನೋಡಿ, ಇಷ್ಟು ಬಂದಿರುತ್ತೆ, ನೀವು ವೆರಿಫೈ ಮಾಡ್ಕೊಳ್ಳಿ. ನೋಟ್ಸ್ ನ ನೋಡಿ ಅಷ್ಟು ಬಂದಿದೆಯಾ ಅಂತ. ನೀವು ಇದೇ ತರ ಎಲ್ಲಾ ಪ್ರಾಬ್ಲಮ್ಗಳಿಗೂ ಕೂಡ ಇದನ್ನ ಅಪ್ಲೈ ಮಾಡಬಹುದು. ತುಂಬಾ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಇದು. ದಿಸ್ ಇಸ್ ದ ಶಾರ್ಟ್ ಕಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇದನ್ನ ನೀವು ಥಿಯರಿಗೆ ಯೂಸ್ ಮಾಡಬಾರ್ದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡೋದಕ್ಕೆ 1 ನಿಮಿಷ ಇರ್ತದೆ. ವಿತಿನ್ ಎ ಮಿನಿಟ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನೀವು ಈ ಮೆಥಡ್ ಯೂಸ್ ಮಾಡಬೇಕು. ಇದೇ ತರ ಇನ್ನ ನಂಬರ್ ಆಫ್ ಶಾರ್ಟ್ ಕಟ್ ಗಳು ಬರ್ತಿರುತ್ತೆ, ಅದನ್ನ ಅಲ್ಲೇ ಕ್ಲಾಸ್ ಮಾಡಬೇಕಾದ್ರೆ ಯಾವ ತರ ಅಂತ ಹೇಳ್ಕೊಡ್ತೀನಿ.